ಈ ಒಂದು ಚಾನೆಲ್ ಇಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಮುಖ್ಯವಾಗಿರುವಂತಹ ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ ಕೂಡ ಇದೆ. ವಿಡಿಯೋ ನೋಡಿ ಹೇಗೆ ಒಂದು 0ದಿಂದ 0ಯಿಂದ 1 ಲಕ್ಷವರೆಗೆ ಸಬ್ಸ್ಕ್ರೈಬರ್ ಆದ್ರು. ಯಾರು ಕೂಡ ಈ ಜಗತ್ತಲ್ಲಿ ನನ್ನನ್ನು ದ್ವೇಷನೇ ಮಾಡಲಿಲ್ಲ. ಏನು ದುಡಿತೇವೆ ಅದೆಲ್ಲ ಇದಕ್ಕೆ ಹಾಕಿದ್ದೆ, ಹೋಗೋದಕ್ಕೆ ಬರೋದಕ್ಕೆ, ಕ್ಯಾಮರಾಕ್ಕೆ, ಗೋಪುರ ಆಗಿರ್ಬೋದು, ಎಲ್ಲದಕ್ಕೂ ಹಾಗೆ ಮಾಡಿ ಖರ್ಚು ಹಾಕಿ 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 ಎಲ್ಲ ವಿಡಿಯೋಗಳನ್ನ ಮಾಡಿ ಇವತ್ತು ರೀಚ್ ಆಗಿರೋದು. ಅದಕ್ಕೆ ತುಂಬಾ ಸಪೋರ್ಟ್ ಕೊಟ್ಟಿರೋದು ಅಮ್ಮ. ಯಾವತ್ತು ಕೂಡ 1 ರೂಪಾಯಿ ಕೊಡು ಅಂತ ಕೇಳಿರ್ಲಿಲ್ಲ. ಪ್ರತಿಯೊಂದು ಕೂಡ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಒಂದೊಂದು ಸಬ್ಸ್ಕ್ರೈಬರ್ಗಳು ಅವ್ರ ಪ್ರೀತಿ ಇಟ್ಟು, ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಮಾಡಿರೋದ್ರಿಂದ ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳುವಾಗೆ ಇವತ್ತು 1 ಲಕ್ಷ ಆಗಿದೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ವಿಜೆ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತು ಬೆಳಗ್ಗೆನೆ ಒಂದು ಲಾಂಗ್ ಆಗಿರುವಂತ ಜರ್ನಿ ಹೊರಟಿದ್ದೇನೆ. ಫಸ್ಟ್ ಆಫ್ ಆಲ್ ಈ ಜರ್ನಿನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ವಿಡಿಯೋ ನೋಡ್ತಿರುವಂತ ಎಲ್ಲರಿಗೂ ಕೂಡ ನನ್ನ ಹೃದಯಾಂತರಾಳದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ ಫಸ್ಟಿಗೆ. ಯಾಕೆ ಅಂತ ಹೇಳಿದ್ರೆ ರೀಸನ್ ನಿಮಗೆ ಗೊತ್ತೇ ಇದೆ. ಎಲ್ಲ ಕೂಡ ನಿಮ್ಮಿಂದಾಗಿ ಈ ಯೂಟ್ಯೂಬ್ನಲ್ಲಿ ಆಗಿರುವಂತಹ ಸಕ್ಸಸ್ಗಳಿಗೆ ಕಾರಣ ನೀವುಗಳೇ ರೀಸನ್. ನಿಮ್ಮಿಂದಾಗಿನೇ ಎಲ್ಲವೂ ಕೂಡ. ನೀವು ಮಾಡಿರುವಂತಹ ನಿಸ್ವಾರ್ಥವಾಗಿರುವಂತಹ ಒಂದು ಸಹಕಾರ, ಪ್ರೋತ್ಸಾಹಗಳಿಂದ ನಮ್ಮ ಯೂಟ್ಯೂಬ್ ಚಾನೆಲ್ 1 ವರ್ಷ 11 ತಿಂಗಳಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ ಅನ್ನ ರೀಚ್ ಆಗಿ ಮುನ್ನುಗ್ಗುತ್ತಾ ಇದೆ. ಸೊ ಅದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಸಹಕಾರ ಕೊಟ್ಟಿರುವಂತ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಂದಾಗಿ ವಿಜೆ ವಿಖ್ಯಾತ್ ಅನ್ನುವಂತ ಯೂಟ್ಯೂಬ್ ಚಾನೆಲ್ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ನಾನು ನಂಬತಕ್ಕಂಥ ದೇವರುಗಳ ಆಶೀರ್ವಾದ ಸದಾಕಾಲ ಇರಲಿ. ಹಾಗೆ ನೀವು ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾನು ನಂಬತಕ್ಕಂತಹ ಆರಾಧ್ಯ ದೇವಿ ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿ ಅಮ್ಮನನ್ನ ಮನಸಾರೆ ಸ್ಮರಣೆಯನ್ನ ಮಾಡಿಕೊಳ್ತಾ, ಅವರ ಪಾದಗಳಿಗೆ ಪ್ರಣಾಮ ಮಾಡಿಕೊಳ್ತಾ, ನಮ್ಮ ಎಲ್ಲ ನಾನು ನಂಬುವಂಥ ದೇವರುಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡಿಕೊಳ್ತಾ ಇದ್ದೇನೆ. ಸೊ ಎಲ್ರಿಗೂ ವೆಲ್ಕಮ್. ಇವತ್ತು ನನ್ನ ಯೂಟ್ಯೂಬ್ ಜರ್ನಿಯ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇರ್ತೇನೆ. ಸೊ ಈ ವಿಡಿಯೋ ನೋಡಿ ಹೇಗೆ ಒಂದು 0ದಿಂದ 0ಯಿಂದ 1 ಲಕ್ಷವರೆಗೆ ಸಬ್ಸ್ಕ್ರೈಬರ್ ಆದ್ರು ವಿಜೆ ವಿಖ್ಯಾತ್ ಚಾನೆಲ್ಗೆ ಅನ್ನೋದನ್ನ ಇವತ್ತು ಮಾತಾಡುವ ಅಂತ ನನಗೆ ಅನಿಸಿದಷ್ಟನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಹಾಗೆ ನಾನು ಇಷ್ಟರ ಮಟ್ಟಿಗೆ, ಅಥವಾ ಈ ಒಂದು ಚಾನೆಲ್ ಇಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಮುಖ್ಯವಾಗಿರುವಂತಹ ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ ಕೂಡ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ನಾವು ನಂಬತಕ್ಕಂತಹ ದೇವರ ಶಕ್ತಿಗಳು. ಆ ದೈವಿಕವಾಗಿರುವಂತಹ ಶಕ್ತಿ, ಅಗೋಚರವಾಗಿರುವಂತಹ ಶಕ್ತಿ ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿಕೊಂಡಿರೋನು. ಅಂದ್ರೆ 1 ಲಕ್ಷ ಆಗಿರುವಂತಹ ಈ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ನಾನು ಇವತ್ತು ನನ್ನ ವಿಡಿಯೋವನ್ನ 0 ಸಬ್ಸ್ಕ್ರೈಬರ್ ಇದ್ದಾಗ ಎಲ್ಲಿಂದ ಪ್ರಾರಂಭ ಮಾಡಿದ್ನೋ, ಯಾವ ದೇವರ ಆಶೀರ್ವಾದವನ್ನೆಲ್ಲ ಪಡ್ಕೊಂಡು ಪ್ರಾರಂಭ ಮಾಡಿದ್ನೋ ಅದೆಲ್ಲ ಕಡೆಗೆ ಇವತ್ತು ನಾನು ಹೋಗಿ ಆ ದೇವರಿಗೆ ಪ್ರಣಾಮವನ್ನ ಮಾಡಿ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರ್ತೇನೆ. ಸೊ ಪೂರ್ತಿ ಇವತ್ತು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಸುಳ್ಯದಿಂದ ಸ್ಟಾರ್ಟ್ ಆಗಿದೆ. ಸುಳ್ಯದಿಂದ ಸ್ಟಾರ್ಟ್ ಆಗಿ ನೇರ ಮೊದಲಿಗೆ ನಾನು ನನ್ನ ಗ್ರಾಮ ದೇವರಾಗಿರುವಂತ ಸದಾಶಿವ ದೇವರು, ನಮ್ಮ ಗ್ರಾಮ ದೇವರು ಆಲೇಟಿಯ ಸದಾಶಿವ ದೇವರು, ಗ್ರಾಮ ದೇವರಿಗೆ ಮೊದಲನೇದಾಗಿ ಹೋಗಿ ನಮಸ್ಕಾರ ಮಾಡ್ತಾ ಅವರ ಪಾದಗಳಿಗೆ ಅಡ್ಡ ಬಿದ್ದು ಬರ್ತೇನೆ. ನೋಡಿದ್ರಿ, ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇನ್ನಿರುವಂಥದ್ದು ನನ್ನ ಮುಂದಿನ ಯೂಟ್ಯೂಬಿನ ಫಸ್ಟ್ ವಿಡಿಯೋ ನಾನು ಸ್ಟಾರ್ಟ್ ಮಾಡಿರೋದು ಎಲ್ಲಿಂದ ಅಂತ ಹೇಳಿದ್ರೆ, ಕೊಡಗು ಬರ್ತದೆ, ಕೊಡಗಿನ ಕೊಯ್ನಾಡು
ಮಹಾಗಣಪತಿ ದೇವಸ್ಥಾನ. ನಾವು ಈಚೆಂದು ಹೋಗೋಕೆ ಲೆಫ್ಟ್ ಸೈಡ್ಗೆ ಬರ್ತದೆ. ಕೊಯ್ನಾಡಿನಲ್ಲಿ ಗುಡಿ ಇದೆ. ಆ ಮಹಾಗಣಪತಿ ದೇವರ ಸನ್ನಿಧಾನದಿಂದ, ಆ ಮಹಾಗಣಪತಿಯ ಸನ್ನಿಧಾನದಿಂದ 2 ವರ್ಷಗಳ ಹಿಂದೆ ವಿಡಿಯೋನ ಫಸ್ಟ್ಗೆ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಹಾಗಿದ್ರೆ ಇವಾಗ ನಾನು ಕೊಯ್ನಾಡಿನ ಮಹಾಗಣಪತಿ ಕ್ಷೇತ್ರಕ್ಕೆ ಹೋಗ್ತೇನೆ. ಅಲ್ಲಿ ಹೋಗಿ ಕೈ ಮುಗ್ದು ಬರ್ತೇನೆ. ಹಾಗೆಯೇ ಕಲ್ಲುಗುಂಡಿಯಲ್ಲಿ ಎಷ್ಟು ನನ್ನ ಜಾಯ್ನ್ ಆಗ್ಲಿಕ್ಕಿದ್ದಾರೆ, ಹೇಗೆ ಈ ಒಂದು ಯೂಟ್ಯೂಬ್ ಜರ್ನಿ ಇತ್ತು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡಿಕೊಂಡು ಹೋಗುವ. ನೋಡ್ತಾ ಇರಿ. ಮಾತಾಡ್ತಾ ನಾನು ಹೋಗುವಂತ ಎಲ್ಲ ದೇವಸ್ಥಾನಗಳನ್ನ ಕೂಡ ನಿಮಗೆ ತೋರಿಸ್ತೇನೆ. ನಾನು ದೇವರಿಗೆ ಭಕ್ತಿಯಿಂದ ಇವತ್ತು ಕೈ ಮುಗಿದು ದೇವರಿಗೆ ಧನ್ಯವಾದವನ್ನು ಹೇಳಿಕ್ಕೆ ಹೋಗ್ತಾ ಇರುವಂತದ್ದು. ಸೊ ನೀವು ಕೂಡ ನನ್ನ ಜೊತೆಗೆ ಈ ಜರ್ನಿಯಲ್ಲಿ ಬನ್ನಿ. ಓಕೆಲ್ಲ, ಬರ್ತೀರಲ್ಲ? ಒನ್ಸ್ ಅಗೇನ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ನಾನು ಬೇಡಿಕೊಳ್ತಾ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ, ನನ್ನ ಜೊತೆ ನೀವು ಕಂಪ್ಲೀಟ್ ಆಗಿ ಜಾಯ್ನ್ ಆಗಿ. ಕಲ್ಲುಗುಂಡಿಗೆ ರೀಚ್ ಆಗಿದ್ದೇನೆ. ಕಲ್ಲುಗುಂಡಿ ಯಶ್ ಅವರನ್ನ ಕ್ಯಾಚ್ ಮಾಡಿಕೊಂಡು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್. ಬಂದ್ರು ನೋಡಿ ಹಾಯ್ ನೋಡಿ. ಮತ್ತೆ ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್. ವಿಷಯ ಏನು ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕಬೇಕು. ಅದೇ ಫಸ್ಟ್ ವಿಷಯ. ಯಾರೇ ಕಾರಲ್ಲಿ ಹೋಗಿ ಸೀಟ್ ಬೆಲ್ಟ್ ಹಾಕಿ, ಬೈಕಲ್ಲಿ ಹೋಗಿ ಹೆಲ್ಮೆಟ್ ಹಾಕಿ. ನಮ್ಮ ಜರ್ನಿ ಇವತ್ತಿನ ಪ್ರಾರಂಭವಾಗ್ತಾ ಇದೆ ಕಲ್ಲುಗುಂಡಿಯಿಂದ. ನೀವು ಇಲ್ಲಿಂದ ಆಚೆ ಸುಳ್ಳೆಬೇಕನ್ನ ಕಾರ್ ತಗೊಂಡಿರಲ್ಲ? ಕಲ್ಲುಗುಂಡಿ ಬರಕಂದ್ರೆ ಮತ್ತೆ ಕತ್ತಲೆಗೆ ಮತ್ತೆ ಬೇಡ, ಸುಳ್ಳೆಲ್ಲ ಹೋಗಿ ಅದಿಲ್ಲಿ. ಸೊ ನಮ್ಮಿಬ್ಬರದು ಕಾಂಟ್ಯಾಕ್ಟ್ ಫಸ್ಟ್ ನಾನು ಮಾತಾಡಿಕೊಳ್ತೇನೆ. ನಮ್ಮಿಬ್ಬರ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಮೈನ್ ರೀಸನ್ ಇಲ್ಲಿ ವಿಷ್ಣು ಅಲ್ಲ? ಯಾಕೆ ಹೇಳಿ, ನಮ್ಮ ಕಲ್ಲುಗುಂಡಿಯ ಅದು ಇತಿಹಾಸ ಪ್ರಸಿದ್ಧ. ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ ದೈವದ ಒಂದು ಒತ್ತೆಕೋಲ ನೋಡಿ. ಇಲ್ಲಿ ವಿಷ್ಣುವಿಗೆ ಒಂದು ಕೈ ಮುಗಿದು ದೇವ ಯಾವತ್ತು ಎಲ್ಲರನ್ನು ಕಾಪಾಡುವಂತ ಕ್ಷೇತ್ರ. ಸೊ ನಾವು ಇಲ್ಲಿಗೆ ಒತ್ತೆಕೋಲ ಅಂತ ಹೇಳಿ ಬಂದಿದ್ವಿ ಲಾಗ್ ಮಾಡ್ಲಿಕ್ಕೆ. ಆಗ ಇವ್ರದ್ದು ಅಂದ್ರೆ ಇಲ್ಲಿದಿರುವಾಗ ಇವರೇ ಅದರದ್ದು ವಿಡಿಯೋಗ್ರಾಫಿ ಎಲ್ಲ ಮಾಡೋದು, ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿದ್ರು. ಸೊ ಆ ಟೈಮಲ್ಲಿ ನಾವು ಫಸ್ಟ್ ಮೀಟ್ ಆದಲ್ಲಿ ಎಲ್ಲ ನೋಡಾಯ್ತು. ಜಗಮಗಿಸುವಂತ ಲೈಟಿಂಗ್ಸ್, ಐತಿಹಾಸಿಕ ಒಂದು ನಮ್ಮ ಒಂದು ತಾಲೂಕಿನ ಒಂದು ಶ್ರೇಷ್ಠ ಮಟ್ಟದ ಒಂದು ಒತ್ತೆಕೋಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ನಮ್ಮ ಕಲ್ಲುಗುಂಡಿ. ಕಳೆದ ಹಲವಾರು ವರ್ಷಗಳಿಂದ ನಾನು ಬರ್ತಾ ಇದ್ದೇನೆ, ಬಟ್ ಇಷ್ಟರ ಮಟ್ಟಿಗೆ ಇದರ ಒಂದು ವೈಭವವನ್ನು ನೋಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಈ ವರ್ಷ ನೋಡ್ತಾ ಇದ್ವಿ. ಸೊ ನಮ್ಮೊಟ್ಟಿಗೆ ಯಶ್ ಫೋಟೋಗ್ರಫಿ, ಸೊ ಕಲ್ಲುಗುಂಡಿಯಲ್ಲಿ ಇರ್ತಕ್ಕಂಥ ಹುಡುಗ. ಸೊ ಯಶ್ ಫೋಟೋಗ್ರಫಿ ಅವರಿಗೆ ಒಂದು ಒಳ್ಳೆ ಸಪೋರ್ಟ್ ಕೊಡಬೇಕಿದ್ರೆ ಒಳ್ಳೊಳ್ಳೆ ವೈಬ್ಸ್ಗಳು, ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸ್ಗಳನ್ನ ಯಶ್ ಅವರು ತೆಗಿತಾ ಇದ್ದಾರೆ. ಸೊ ಇವ್ರಿಗೆ ಕೂಡ ಸಪೋರ್ಟ್ ಮಾಡಿ ವಿಷ್ಣುನಲ್ಲಿ ಮೀಟ್ ಆದ್ದು. 1 year ಕಳೆದ ನಂತರ ಕಲ್ಲುಗುಂಡಿ ಕಲರವನ್ನೇ ಮಾಡ್ಲಿಕ್ಕೆ ವಿಷ್ಣು ಫುಲ್ ಸಪೋರ್ಟ್ ಮಾಡಿದ್ರು. ಹಾಗೆ ಸುಮಾರು ಒಂದು ನಿಯರ್ಲಿ 1.5 ವರ್ಷ ಆಗ್ತಾ ಬಂತು ನಮ್ಮ ಕಾಂಟ್ಯಾಕ್ಟ್ ಆಗಿ. ಆ ನಂತರ ನಾವು ಮತ್ತೆ ಒಟ್ಟಿಗೆ ನಮ್ಮ ಸ್ಟುಡಿಯೋ ಸುಳ್ಯದಲ್ಲಿ ಆದ್ಮೇಲೆ ಡಿಸೆಂಬರ್ ಮೇಲೆ ನಾವು ಮತ್ತೆ ಒಟ್ಟಿಗೆ ಇದ್ದೀವಿ. ಅನಂತರ ನೋಡಿ, ಒಂದು 74,000 ಇರುವಾಗ ನೀವು ಮತ್ತೆ ಬಂದದಲ್ಲ ಸಬ್ಸ್ಕ್ರೈಬರ್ ಇರುವಾಗ 74. ಹೌದು, 74,000 ಅಂದ್ರೆ ಒಂದು 6 ತಿಂಗಳಲ್ಲಿ 25,000 ಕಂಪ್ಲೀಟ್. ಮತ್ತೆ ಲಾಸ್ಟ್ ಇದು ಒಂದು 10,000 ಅಂತು 90,000 ಜಸ್ಟ್ 25 days ಅಲ್ಲಿ. ಹಾಗೆ ಈಗ ಫಸ್ಟಿಗೆ ನನ್ನ ಫಸ್ಟ್ ವಿಡಿಯೋ ನೀವು ನೋಡಿದ್ದೀರಿ? ಇಲ್ಲಿದೆ ಇಲ್ಲಿಂದ ಮಾಡಿದಲ್ಲ ಕೊಯ್ನಾಡಿದ ವಿಡಿಯೋ ನೋಡಿದ್ದೀರಾ? ಅಂದ್ರೆ 2 ವರ್ಷ ಮೊದಲು ಫಸ್ಟ್ ಕ್ಯಾಮರಾ ತೆಗ್ದದ್ದು ಯಾವ್ದು? ಕೆನಾನ್ Mark II 180 ಅಲ್ಲಿ ಮಾತಾಡ್ಸಿದಲ್ಲ. ಅಲ್ಲಿ ಒಬ್ಬ ಸಿಕ್ಕಿದ್ದ ನೋಡಿ, ರಿಕ್ಷಾ ಆಟೋ ಅವ್ರ ಹೆಸರು ಹೋಗುದ್ರ ಮೊಟ್ಟೆಲ್ಲ ಹಾಕಿದ್ದ. ಆಗ ಗ್ರಾಮ ಊರುಗೌಡ್ರು ಆ ಜನ. ಹೌದಾ? ನಾನೀಗ ಹೋದಲ್ಲಿ ಫಸ್ಟ್ ಕೈ ಮುಗಿದು ಬರುವಂತ. ಆಗ ನೋಡಿಗೆ ಕಾರ್ತಿಕ್ ಇದ್ದ, ಯಾರು ಅದಪ್ಪದವ ಗುರುಂಜಿ ಕಾರ್ತಿಕ್ ಗುಂಡ, ಅವ ಕ್ಯಾಮರಾ ಮ್ಯಾನ್. ನಾವು ಹೋಗಿ ಇಲ್ಲಿ ಮಾತಾಡಿ ಅಲ್ಲಿಂದ ಸ್ಟಾರ್ಟ್. ಅದಕ್ಕೆ ಇವತ್ತು 100K 0 ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. 100K ಆದಾಗ ಫಸ್ಟ್ಗೆ ನಾವು ಅಲ್ಲಿ ಬಂದು ಒಂದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಮತ್ತೆ ಪಾರ್ಟಿ ಅದು ಇದು ಎಲ್ಲ ಸುಮ್ಮನೆ, ಅದೆಲ್ಲ ವೇಸ್ಟ್. ಅದೆಲ್ಲ ಮತ್ತೆ ನಮಗೆ ನಮ್ಮ ದೈವಿಕ ಶಕ್ತಿ, ದೇವರ ಶಕ್ತಿ ನಮ್ಮೊಟ್ಟಿಗಿದ್ರೆ ಎಲ್ಲನು. ಮತ್ತೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ಕಲ್ಲುಗುಂಡಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಅದು? ಅಲ್ಲಿಗೆ ಒಂದು 3 ಕಿಲೋಮೀಟರ್, 4 ಇರುತ್ತಲ್ಲ. ಕಲ್ಲುಗುಂಡಿ 4 ಕಿಲೋಮೀಟರ್. ಬಟ್ ಯಾರಾದ್ರೂ ಈ ರೋಡಲ್ಲಿ ಅಂದ್ರೆ ಮೈಸೂರು, ಮಡಿಕೇರಿ, ಇದು ಮಂಗಳೂರು ಅಥವಾ ಈ ಕಡೆಯಿಂದ ಮಂಗಳೂರಿಂದ ಮೈಸೂರಿಗೆ ಹೋಗೋರಿದ್ರೆ ಕೊಯ್ನಾಡಲ್ಲಿ ಬರ್ತದೆ. ಲೆಫ್ಟ್ ಸೈಡ್ಗೆ ಸೇತುವೆಯಿಂದ ಪಕ್ಕನೇ ಇರುತ್ತೆ ಆ ದೇವಸ್ಥಾನ, ಗಣಪತಿ ಗುಡಿ. ಸೊ ಕೈ ಮುಗ್ದು ಹೋಗಿ, ಬಹಳಷ್ಟು ಪವರ್ಫುಲ್. ನೀವು ಏನೇ ನಂಬಿದ್ರು ಕೂಡ ಅಲ್ಲಿ ಸಿದ್ಧಿಸ್ತಕ್ಕಂತಹ ಒಂದು ಶಕ್ತಿ ಇರುವಂತ ಗಣಪತಿಯ
ದೇವಸ್ಥಾನ ಅದು. ಸೊ ಸಾಕಷ್ಟು ಪವರ್ಫುಲ್ ಇದೆ. ಸಣ್ಣ ಗುಡಿಯಲ್ಲೇ ಇದ್ದು ಎಲ್ಲ ದೊಡ್ಡ ದೊಡ್ಡ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಶಕ್ತಿ ಅದು ನಮ್ಮ ಕೊಯ್ನಾಡಿನ ಗಣಪತಿ. ಹಾಗೆ ಅಲ್ಲಿಗೆ ಹೋಗಿ ಕೈ ಮುಗಿದು ಅಲ್ಲಿಂದ ನಮ್ಮ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡುವ ಅಲ್ಲ. ಮತ್ತೆ ಅಲ್ಲಿ ಆದ್ಮೇಲೆ ಸೀದಾ ನಮ್ಮ ಸೀಮ ದೇವಸ್ಥಾನ, ಸುಳ್ಳಿನ ಸೀಮ ದೇವಸ್ಥಾನ ಯಾವ್ದು ಹೇಳಿ? ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರು. ಅಲ್ಲಿಗೆ ಹೋಗ್ತೇವೆ. ಅಲ್ಲಿ ಕೂಡ ಅಜ್ಜನ ಸನ್ನಿಧಾನ, ಅಜ್ಜನೇ ಬಹಳ ಪ್ರಮುಖವಾದ ಕೆಲಸ. ಮತ್ತೆ ಒಂದು ರೌಂಡಿಗೆ ಹೋಗ್ತೇವೆ ಇವತ್ತು. ನೋಡುವ, ಮತ್ತೆ ಸಿಗುವ. ಎಸ್, ಗಣಪತಿ ಗುಡಿಗೆ ರೀಚ್ ಆಗಿದ್ದೇವೆ. ಈಗ ಒಂದು ಕೈ ಮುಗಿದು ಗಣಪತಿ ಜೊತೆಗೆ ಗಣಪತಿ ದೇವರಿಗೆ ಒಂದು ಧನ್ಯವಾದ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡುವ. ಏನ್ ಹೇಳ್ತೀರಿ ಬಾಸ್? ಇವ್ರು ಟರ್ನ್ ಮಾಡ್ತಿದ್ದಾರೆ. ಇದು ಕೆಸರು. ನಾನು ಇವಾಗ ಕಾರಲ್ಲಿ ಬರೋಗ್ಲೇ ಮಾತಾಡಿಕೊಂಡು ಬಂದೆ. ಇವರನ್ನೇ ನಾನು ನೆನಪು ಮಾಡಿಕೊಂಡು ಬಂದದ್ದು. 2 ವರ್ಷ ಹಿಂದೆ ನಾನು ಫಸ್ಟ್ ಒಂದು ಕ್ಯಾಮರಾ ತೆಗೆದಾಗ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ನಮಗೆ ನೆನಪಿದೆ ಅಂತ ಭಾವಿಸ್ತೇನೆ ನಾನು, ಅಲ್ಲ? ಅವತ್ತು ಇವರು ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು, ಇವಾಗ ಸದಸ್ಯರಾಗಿ ಮುಂದುವರಿತಾ ಇದ್ದಾರೆ. 2 ವರ್ಷ ಹಿಂದೆ ನಾನು ಇವತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಅಚಾನಕ್ಕಾಗಿ ಇವರೇ ಇಲ್ಲಿದ್ದಾರೆ. ಏನೊಂದು ಭಾಗ್ಯ. ನಾವು ಸ್ವಲ್ಪ ಮೊದಲು ಬರ್ತಿದ್ರು, ನೀವು ಇಲ್ಲಿ ಇರ್ತಿರ್ಲಿಲ್ಲ. ಸ್ವಲ್ಪ ತಡವಾಗಿ ಬರ್ತಿದ್ರು, ಇಲ್ಲಿ ಇರ್ತಿಲ್ಲ ನಾನು ಭಾವಿಸ್ಕೊಳ್ತೇನೆ. ಅಂದರೆ ಬಾಡಿಗೆಲ್ಲ ಸಿಗ್ತಿದ್ರೆ ಸರಿಯಾದ ಟೈಮಿಗೆ ಬಂದಿರೋದು ಸಿಗಿದ್ರಿ. ಇವರ ಜಗಣ್ಣ ಅಂತ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಓಕೆ, 2 ವರ್ಷ ನಂತರ ಮತ್ತೆ ಮೀಟ್ ಆಗ್ತಾ ಇದ್ದೀವಿ. ಹೌದು ಸರ್. ಫಸ್ಟಿಗೆ ನಾನು ಬಂದಾಗ ನೀವು ಇಲ್ಲಿ ಅಲ್ಲಿ ನಿಂತ್ಕೊಂಡಿದ್ರಿ, ಗಣಪತಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ರಿ. ಗಣಪತಿ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಸ್ತೃತವಾದ ವರದಿ ಹೇಳಿದ್ರಿ. ಇವತ್ತು 2 ವರ್ಷ ಆದ ನಂತರ 1 ಲಕ್ಷ ಸಬ್ಸ್ಕ್ರೈಬರ್ ಒಂದಿಗೆ ಬಂದಿದ್ದೇವೆ. ಈ ಗಣಪತಿ ದೇವರ ಆಶೀರ್ವಾದ ನನ್ನ ಮೇಲೆ ಕೂಡ ಇದೆ. ಒಳ್ಳೇದಾಗ್ಲಿ. ನಮ್ಮ ಜೊತೆ ಕೂಡ ಅದೇ 2 ವರ್ಷ ಹಿಂದೆ ಬಂದಿರುವಾಗಲೂ ಮಾತಾಡಿದ್ರಿ. ಇವತ್ತೊಂದು ಸಕ್ಸಸ್ ಅನ್ನು ಕೊಡೋದಕ್ಕೆ ಕೂಡ ಗಣಪತಿ ನಮ್ಮ ಜೀವನದಲ್ಲಿ ಕೂಡ ಕಾರಣ. ಅದಕ್ಕೆ ಒಂದು ನಮಸ್ಕರಿಸಿ ಇಲ್ಲಿಂದ ಕೆಲಸ ಪ್ರಾರಂಭ ಮಾಡೋಣ ಅಂತ ಬಂದಿದ್ದೀವಿ. ಇವತ್ತು ನೀವು ಸಿಕ್ಕಿರೋದು ಕೂಡ ಖುಷಿ ಆಯಿತು. ನಮ್ಮ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು ನಿಮಗೆ. ನಿಜವಾಗ್ಲೂ ಒಂದು ಅಚಾನಕ್ ಅಲ್ಲ ಅವ್ರು ಸಿಕ್ಕಿದ್ರು. ನಾವು ಹೋದಾಗ್ಲೇ ಅವ್ರು ಅಲ್ಲಿದ್ದಾರೆ. ಅಂದ್ರೆ ನಾವೊಂದು ಭಕ್ತಿಯಿಂದ ಬಂದ್ರೆ ಹೇಗೆ ನಮಗೆ ನಾವು ನೆನ್ಸ್ಕೊಂಡು ಬರ್ತೇವೆಯೋ ಅವ್ರು ಸಿಗ್ತಾರೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಈಗ ಅವ್ರಿಗೆ ನಾವು ಕಾಲ್ ಮಾಡ್ಲಿಲ್ಲ, ಎಂತ ಮಾಡಿ ನಾವು ನಮ್ಮಷ್ಟಕ್ಕೆ ಬಂದದ್ದು. ನೋಡುವ ಅವರೆಲ್ಲಿದ್ದಾರೆ. 2 ವರ್ಷ ನಂತರ ಬಂದದ್ದು. ಏನೊಂದು ವಿಶೇಷತೆ ಅದು, ಆ ಗಣಪತಿಯ ಒಂದು ಶಕ್ತಿ. ಸೊ ಅವತ್ತು ಸಿಕ್ಕಿದ್ರು, ಇವತ್ತು ಸಿಕ್ಕಿದ್ರು, ಖುಷಿ ಆಯ್ತು ಮಾತ್ರ ತುಂಬಾ. ಸೊ ಒಳ್ಳೇದಾಗ್ಲಿ. ಇಲ್ಲಿಂದ ನಾವಿನ್ನು ಹೋಗೋದು ನೇರ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ಯಾಕೆಂತ ಹೇಳಿದ್ರೆ ಅದು ನಮ್ಮ ಸೀಮೆ ದೇವಸ್ಥಾನ. ಆದ್ರೆ ಅಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವತ್ತೇ ನಾನು ವಿಡಿಯೋ ಮಾಡಿದ್ದೆ, ಅರ್ಚಕರು ಹೇಳಿರೋ ಪ್ರಕಾರ ಅಲ್ಲಿ ತೊಡಿಕಾನದಲ್ಲಿ ಅಲ್ಲಿ ಒಂದು ಹೊಳೆ ಇದೆ. ಅದರಲ್ಲಿ ಸಂಪೂರ್ಣವಾಗಿ ದೇವರ ಮೀನುಗಳಿದೆ. ಆ ದೇವರ ಮೀನುಗಳಿಗೆ ನಾವು ಯಾವುದು ಅದಕ್ಕೆ ತಿನ್ನೋದಕ್ಕೆ ಅಕ್ಕಿಯ ಆಹಾರವನ್ನು ಹಾಕಿದ್ರೆ ಅಲ್ಲಿ ಏನು ಹಾಕಬೇಕು ಅಂತ ಹೇಳೋದು ಅಲ್ಲೇ ಬಿಟ್ಟಿರ್ತಾರೆ. ಸೊ ಅದನ್ನು ನಾವು ಹಾಕಿದ್ರೆ ನಮ್ಮ ಚರ್ಮ ಕಾಯಿಲೆಗಳೆಲ್ಲ ದೂರ ಆಗ್ತದೆ, ಗುಣ ಆಗ್ತದೆ ಅಂತ ಹೇಳುವಂಥದ್ದು ವಿಶೇಷತೆ. ಮತ್ತೆ ಚರ್ಮ ಕಾಯಿಲೆಗಳು ದೂರ ಆಗಿರುವಂತಹ ನಿದರ್ಶನಗಳಿದೆ. ಸೊ ಅದೊಂದು ಬಹಳ ವಿಶೇಷವಾಗಿರುವಂತಹ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ತೊಡಿಕಾನ. ಮತ್ತೆ ಅಲ್ಲಿ ಪ್ರತಿ ವರ್ಷಕ್ಕೆ ಒಮ್ಮೆ 1 ತಿಂಗಳ ಕಾಲ ಧನುಮಾಸದಲ್ಲಿ ಧನು ಪೂಜೆ ಆಗ್ತದೆ. ಅದು ನಮ್ಮನ್ನು 1 ವರ್ಷಗಳ ಕಾಲ ಕೂಡ ಅಲ್ಲಿಯ ಮಲ್ಲಿಕಾರ್ಜುನ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಒಂದು ವಿಶೇಷತೆ ಇದೆ. ಅದು ಆ ಒಂದು ದೇವಸ್ಥಾನಕ್ಕೆ ಜಾತ್ರೋತ್ಸವ ಸಂದರ್ಭದಲ್ಲಿ ತೀರ್ಥವನ್ನು ತರೋದು ಮೇಲೆ ದೇವರಗುಂಡಿಯಿಂದ ಅಲ್ಲಿ ಒಂದು ಜಲಪಾತ ಕೂಡ ಇದೆ. ಆ ಜಲಪಾತದಿಂದ ತಂದು ಅಲ್ಲಿ ಜಾತ್ರೋತ್ಸವ ಸಂದರ್ಭದಲ್ಲಿ ಬಹಳ ವಿಜೃಂಭಣೆ, ಅಂದ್ರೆ ಧನುಮಾಸ ಸಂದರ್ಭದಲ್ಲಿ ನಡೀತದೆ. ಸೊ ಇದೆಲ್ಲ ತೊಡಿಕಾನದ ಒಂದು ವಿಶೇಷತೆ. ಸೊ ಅಲ್ಲಿಗೆ ನಾವು ಹೋಗುವ. ಸೊ ಅಲ್ಲಿ ಹೋಗಿ ದೇವರಿಗೆ ಕೈಯನ್ನು ಮುಗ್ದು ನಾವು ಬರ್ತೇವೆ. ರೀಚ್ ಆಗಿದ್ದೇವೆ. ಅಲ್ಲಿ ದೊಡ್ಡ ಹಿಡಕದ ಅಜ್ಜನ ಸನ್ನಿಧಾನಕ್ಕೆ ಹೋಗಿ ಕೈ ಮುಗಿದು ಆ ಸೀಮೆ ದೇವರ ಒಂದು ಶಕ್ತಿ ಗೊತ್ತಿರೋರು ಆಲ್ಮೋಸ್ಟ್ ಬಂದೇ ಬರ್ತಾರೆ. ಇಲ್ಲಿಂದ ದೇವರಗುಂಡಿ ಆ ಒಂದು ಜಲಪಾತ ಇದೆ ನೋಡಿ, ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ 2.5 ಕಿಲೋಮೀಟರ್ ದೂರದಲ್ಲಿದೆ. ಬಟ್ ಫುಲ್ ಅಪ್ ಇದೆ ಹತ್ಕೊಂಡು ಹೋಗೋದಕ್ಕೆ. ಜೀಪಲ್ಲಿ ನಾ ಬೈಕ್ಲೇ ಹೋಗ್ಲಿಲ್ಲ, ಯಾಕಂದ್ರೆ ಅಲ್ಲಿವರೆಗೆ ಹೋಗುದಿಲ್ಲ, ಕಷ್ಟ. ಸೊ ಫೈನಲಿ ನಮ್ಮ ಸುಳ್ಯ ಸೀಮೆಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ತೊಡಿಕಾನಕ್ಕೆ ಬಂದಿದ್ದೇವೆ. ನಮ್ಮ ಒಳಗೆ ಹೋಗಿ ಮಲ್ಲಿಕಾರ್ಜುನಿಗೆ ನಮಸ್ಕಾರ ಮಾಡಿ ಮತ್ತೆ ಹೊರಗೆ ಬರ್ತೇವೆ.
ಎಸ್ ಫೈನಲಿ ಸುಳ್ಯ ಎಲ್ಲ ಆಲ್ಮೋಸ್ಟ್ ನಾನು ಸುಳ್ಯದಲ್ಲಿರುವಂಥ ಸುತ್ತಮುತ್ತಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಪ್ರತಿನಿತ್ಯ ಹೋಗ್ತಾ ಇರ್ತೇನೆ. ಸೊ ಆದರೆ ಇವತ್ತು ಒಂದು ಟೆಂಪಲ್ ಜರ್ನಿ ಮೂಲಕ ಅದು ನಾನು ಬಂದಿರುವಂಥ 4 ಟೆಂಪಲ್ಗಳಿಗೆ ಹೋಗಿ ಬಂದೆ. ನಮ್ಮ ಗ್ರಾಮ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ, ಹಾಗೆಯೇ ತೊಡಿಕಾನ ಮತ್ತು ಕೊರಗಜ್ಜ ಅಜ್ಜನ ಸನ್ನಿಧಾನಕ್ಕೆ ಹೋಗಿ ಬಂದೆ. ಈಗ ಸುಳ್ಯದಿಂದ ನೇರವಾಗಿ ನಾನು ಹೋಗ್ತಿರುವಂತಹ ಜಾಗ ಇವಾಗ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥ ದೇವರು. ಪುತ್ತೂರಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಜೊತೆಗೆ ನಿಂತಿರ್ತಕ್ಕಂತಹ ಒಂದು ಆರಾಧ್ಯ ಮೂರ್ತಿ, ದೊಡ್ಡ ಶಕ್ತಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು. ಸೊ ಪುತ್ತೂರಿಗೆ ಹೋಗಿ ಕೈ ಮುಗಿದು ಆನಂತರ ನೆಕ್ಸ್ಟ್ ಹೋಗ್ಲಿಕ್ಕಿದ್ದೇವೆ. ಈ ನನ್ನ ಯೂಟ್ಯೂಬ್ ಜರ್ನಿಯ ಬಗ್ಗೆ ನಾನು ಅವಾಗ ಹೇಳ್ತಾ ಇದ್ದೆ ಹೇಗೆ ಅಂತ. ಆ ಸ್ಟೋರಿ ಹೇಳೋದಿದ್ರೆ ಝೀರೋದಿಂದ ಸ್ಟಾರ್ಟ್ ಮಾಡಿರೋದು. ಪ್ರತಿಯೊಬ್ರು ಕೂಡ ಯೂಟ್ಯೂಬರ್ಗಳು ಕೂಡ ಸ್ಟಾರ್ಟ್ ಮಾಡ್ಬೇಕಿದ್ರೆ ಝೀರೋದಿಂದಲೇ ಸ್ಟಾರ್ಟ್ ಮಾಡೋದು. ಎಂತ ಹೇಳ್ತೀರಿ? ಈಗ ನಿಮ್ದು ಕೂಡ ಯೂಟ್ಯೂಬ್ ಉಂಟು ಇವಾಗ ಅಲ್ಲ? ಈಗ ಎಷ್ಟಿದೆ ಸಬ್ಸ್ಕ್ರೈಬರ್? ಈಗಷ್ಟೇ 450 ಅಷ್ಟಿದೆ. ಸ್ಟಾರ್ಟ್ ಮಾಡುವಾಗ ಅಷ್ಟಿಂದ ಸ್ಟಾರ್ಟ್ ಆಯ್ತು. ನೀವು ಕೂಡ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾನೊಂದು 2 ವರ್ಷ ಆಯ್ತು. 2 ವರ್ಷ ನಿಮ್ದಾಯ್ತು. ಸೊ ನಿಮ್ಮ ವೆಡ್ಡಿಂಗ್ ಎಲ್ಲ ಅದರಲ್ಲಿ ಹಾಕ್ತಾ ಇರ್ತೀರಿ ಅಲ್ಲ? ಅದೇ ಹಾಕ್ತಾ ಇರ್ತೀರಿ. ಸೊ ನೋಡ್ಬೋದು ಎಸ್ ಫೋಟೋಗ್ರಫಿ ಅಂತ ಇದೆ. ಸೊ ಹಾಗೆ ರೀಚ್ ಆಗ್ಲಿಕ್ಕೆ ಎಷ್ಟು ಕಷ್ಟ ಉಂಟು ನೀವು ಹೇಳಿ ನೋಡೋ. ತುಂಬಾನೇ ಕಷ್ಟ ಅಲ್ಲ, ಒಂದು ಸಬ್ಸ್ಕ್ರೈಬರ್ ಆಗಬೇಕಿದ್ರೆ ತುಂಬಾ ಕಷ್ಟ. ಸೊ ಆಗಿರುವಾಗ ಒಂದು 100K ಮಾಡಿ ಕೊಟ್ಟಿದ್ರೆ ಅಂತ ಹೇಳುವಾಗ ತುಂಬಾನೇ ಥ್ಯಾಂಕ್ ಯು. ಹಾಗೆ ಫಸ್ಟ್ಗೆ ಸ್ಟಾರ್ಟ್ ಆದಾಗ ಅಲ್ಲಿಂದ ಸ್ಟಾರ್ಟ್ ಆಯಿತು. ನಂತರ ನಮ್ಮ ಕೇರಳಕ್ಕೆ ಹೋದ್ವಿ ವ್ಲಾಗ್ ಮಾಡೋದಕ್ಕೆ. ಕೇರಳದಲ್ಲಿ ಕಿರಣ್ ಆಗಿರ್ಬೋದು, ಕೇರಳದಲ್ಲಿ ಮಣಿ ಐ ಫೋಕಸ್ ಇದ್ದಾರೆ ಅವರಾಗಿರ್ಬೋದು, ಅನೀಶ್ ಅಂತ ಇದ್ದಾರೆ. ಈಗ ಅಲ್ಲಿ ಒಂದು ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಫಸ್ಟ್ ವ್ಲಾಗ್ ಇದ್ ಬಗ್ಗೆ ಹೇಳೋದು. ಆನಂತರ ಅದಕ್ಕಿಂತ ಮೊದಲು ನಾನು ಹೋಗಿರೋದು ಫಸ್ಟ್ ವಿಡಿಯೋ ಮಾಡಿ ಇಲ್ಲೆಲ್ಲ ಆದ ಮೇಲೆ ಮಹಾಗಣಪತಿ ಆಯಿತು, ಸುಳ್ಯದಲ್ಲಿ ಕಲ್ಕುಡಂದೆಲ್ಲ ಮಾಡಿ ಆದ ನಂತರ ಆಮೇಲೆ ಹೋಗಿರೋದು ಕುತ್ತಾರ ಪದವಿಗೆ ಹೋದ್ವಿ. ಕುತ್ತಾರ ಪದವಿಗೆ ಹೋಗುವ ನನಗೆ ಆಲ್ಟ ಕಾರಿತ್ತು. ಹೀಗೆ ಐಫೋನನ್ನು ಹೀಗೆ ತಿರುಗಿಸಿಟ್ಟು ರೋಡಿಗೆ ಹೀಗೆ ಹೋಗುವಂಥ ದಾರಿದು ಮಾತ್ರ ವಿಡಿಯೋ ಪ್ಲೇ ಆಗ್ತಾ ಇತ್ತು. ಆನಂತರ ಬಂದು ಕುತ್ತಾರ ಪದವಿದು ಸ್ಟೋರಿಯನ್ನು ಗೂಗಲಲ್ಲಿ ತೆಗೆದು ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿದೆ. ನನ್ನ ಯೂಟ್ಯೂಬ್ ಜರ್ನಿಗೆ ಮೊಟ್ಟ ಮೊದಲ ಶಕ್ತಿ ಅಂತ ಹೇಳಿ ಕೊಟ್ಟದ್ದು, 1,00,000 ವ್ಯೂಸ್ ದಾಟಿಸಿಕೊಟ್ಟದ್ದು ಕುತ್ತಾರ ಪದವಿನ ಅಜ್ಜ. ಅದಕ್ಕಾಗಿ ಅಜ್ಜನ ಸನ್ನಿಧಾನಕ್ಕೆ ಇವತ್ತು ಹೋಗ್ಲಿಕ್ಕಿದೆ ಅಂತ 100K ಆದಾಗ ಆ 0ಯಿಂದ ಇವತ್ತು 1,00,000 ಸಬ್ಸ್ಕ್ರೈಬರ್ ಆಗೋದಕ್ಕೆ ಕುತ್ತಾರ ಪದವಿನ ಅಜ್ಜ. ಹಾಗೆ ಎಲ್ಲ ಅಜ್ಜನ ಒಂದು ಶಕ್ತಿ ಇದೆ ಅಂತ ಹೇಳೋದಕ್ಕೆ ನಾನು ತುಂಬಾನೇ ಇವತ್ತು ಖುಷಿ ಪಡ್ತಾ ಇದ್ದೇನೆ. ಅದಕ್ಕೆ ಇಲ್ಲೆಲ್ಲ ಕೈ ಮುಗಿದ ಬಳಿಕ ನಾವು ನೇರವಾಗಿ ಕುತ್ತಾರ ಪದವಿ ಕೂಡ ಹೋಗ್ಲಿಕ್ಕಿದ್ದೇವೆ. ಸೊ ಅಜ್ಜನ ವಿಡಿಯೋ ಒಂದು ದೊಡ್ಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು. ಆನಂತರದಲ್ಲಿ ಹೋಗ್ತಾ ಹೋಗ್ತಾ ಅಷ್ಟೇನು ಸುಲಭ ಇರಲಿಲ್ಲ. ಈ 100K ಜರ್ನಿ ಅಷ್ಟು ಈಸಿ ಅಂತ ಜರ್ನಿ ಅಲ್ವೇ ಅಲ್ಲ. ಸೊ ನಾವು ಏನೇ ಮಾಡಿದ್ರು ಕೂಡ ಏನು ಇನ್ಕಮ್ಗಳು ಬರೋದಿಲ್ಲ ನೋಡಿ. 1 ರೂಪಾಯಿ ಇನ್ಕಮ್ಗಳು ಬರೋದಿಲ್ಲ. ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೆ KFDCಯಲ್ಲಿ. ಅಲ್ಲಿ ಬರುವಂಥ ಸಂಬಳವನ್ನ ಕೂಡ ಹಾಕಿ ಹೀಗೆ ಸುತ್ತಾಡೋದು, ವಿಡಿಯೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡೋದು ಒಬ್ಬೊಬ್ಬರ ಜೊತೆ. ಹೀಗೆ ಮಾಡಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ. ಶಟರ್ ಬಾಕ್ಸ್ ಫಿಲ್ಮ್ ಅವರ ಬ್ಲಾಗ್ಗಳನ್ನು ಹೆಚ್ಚು ನೋಡ್ತಾ ಇದ್ದೆ. ಸೊ ಒಂದರಷ್ಟರ ಮಟ್ಟಿಗೆ ಶಟರ್ ಬಾಕ್ಸ್ ಫಿಲ್ಮ್ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ವ್ಲಾಗ್ ಮಾಡೋದಕ್ಕೆ. ಆಲ್ಮೋಸ್ಟ್ ಅದರ ನಂತರ ಬಂದು ಲಾಕ್ಡೌನ್ ಬಳಿಕ ಬಂದಿರೋರಿಗೆ ಶಟರ್ ಬಾಕ್ಸ್ ಫಿಲ್ಮ್ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ರು. ಸೊ ಅವರೊಂದು ಕರಾವಳಿಯಲ್ಲಿ ಎಲ್ರಿಗೂ ರೀಚ್ ಆಗೋದಕ್ಕೆ ಮತ್ತೆ ಈ ರೀತಿ ಮಾಡ್ಬೋದು ಅಂತ ಹೇಳೋದಕ್ಕೆ ಸಚಿನ್ ಶೆಟ್ಟಿ ತುಂಬಾನೇ ಒಬ್ಬ ಇನ್ಸ್ಪಿರೇಷನ್ ಪರ್ಸನ್ ಅವರು. ಹಾಗೆ ಇವತ್ತು 200K ಸಬ್ಸ್ಕ್ರೈಬರ್ ಆಗಿದೆ. ಅವರ ಚಾನೆಲನ್ನು ನೋಡಿ ನಾವು ಸ್ಟಾರ್ಟ್ ಮಾಡುವಾಗ ಅವ್ರದ್ದು 100K ಆಗಿತ್ತು ನೋಡಿ ಮತ್ತೆ ಅವರನ್ನು ಫಾಲೋ ಮಾಡಿಕೊಂಡು ನಾವು ಮುಂದುವರೆದಿರೋದು. ಸೊ ಎಲ್ಲನೂ ಒಳ್ಳೇದಿದೆ, ಒಂಥರ ಟೆಕ್ನಿಕ್ ಎಲ್ಲ ಒಳ್ಳೇದಿದೆ ಅವ್ರದ್ದು. ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವು ಎಷ್ಟೇ ದೂರ ಬಂದಿದ್ರು ಕೂಡ ನಾವು ಫಸ್ಟಿಗೆ ಯಾರ್ದು ನೋಡಿ ಇನ್ಸ್ಪಿರೇಷನ್ ಆಗಿರ್ತೇವೆ ಅವ್ರು ನೆನಪು ಮಾಡಿಕೊಳ್ಬೇಕು. ಸೊ ಹಾಗೆ ಪ್ರತಿಯೊಂದು ವಿಡಿಯೋಗಳು, ದೇವಸ್ಥಾನ ವಿಡಿಯೋ ಆಗಿರ್ಬೋದು, ಹಾಗೆ ಟ್ಯಾಲೆಂಟ್ಗಳದ್ದಾಗಿರ್ಬೋದು. ಫಸ್ಟಿಗೆ ಕ್ಯಾಮರಾ, ಸಣ್ಣ ಕ್ಯಾಮರಾ, ಎಷ್ಟು ಟೋಟಲಿ ಎರಡು ಲೆನ್ಸ್ ಅದರಲ್ಲಿ. ಆ ದೊಡ್ಡ ಲೆನ್ಸ್ ಹಾಕಿದಾಗ ಫುಲ್ ಬ್ಲರ್ ಆಗೋದು, ಅದರಲ್ಲಿ ಹಾಕಿ ವಿಡಿಯೋ ಎಲ್ಲ ಮಾಡ್ತಾ ಇದ್ವಿ. ಸೊ ಒಂದು ಮೈಕ್, ವೈರ್ಡ್ ಮೈಕ್. ಆ್ಯಕ್ಚುಲಿ ಆ ಮೈಕಲ್ಲಿ ಎಷ್ಟೋ ಸಲ ಸೌಂಡೇ ಕೇಳೋದಿತ್ತು. ಎಲ್ಲ ರೆಕಾರ್ಡ್ ಎಲ್ಲ ಮಾಡಿ ಬಂದ ಬಳಿಕ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು 100 ಜರ್ನಿಯಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಈ ಸಂದರ್ಭದಲ್ಲಿ ಅವಾಗಲೂ ಒಂದ್ಸಲ ಹೇಳಿದೆ, ಸ್ಪೆಷಲ್ ಆದ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಎಲ್ಲ ಬಂದಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಅವರ ಟೈಮನ್ನು ಎಸ್ಪೆಷಲಿ ಚಾನಲ್ಗೋಸ್ಕರ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಒಂದು ಪುತ್ತೂರಲ್ಲಿ ಆಗಿರ್ಬೋದು, ಬೆಳ್ತಂಗಡಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಈ ಕಡೆ ಕೊಡಗು ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಹಳ್ಳಿಯಲ್ಲಿ ಹೋಗಿ ಸುಮಾರು 600 ಪ್ಲಸ್ ವಿಡಿಯೋ ಅದರಲ್ಲಿ 100K ಆಗಿರೋದು. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋದು ಈ ಸಂದರ್ಭ. ಮತ್ತು ಒಂದೊಂದು ಸಬ್ಸ್ಕ್ರೈಬರ್ಗಳು ಅವರು ಪ್ರೀತಿ ಇಟ್ಟು, ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಮಾಡಿರೋದ್ರಿಂದ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳುವಾಗೆ ಇವತ್ತು
1,00,000 ಆಗಿದೆ. ಇನ್ನಷ್ಟು ಮುಂದೆ ಜರ್ನಿಗಳು ಸಾಗಬೇಕು, ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳುವಂಥ ದೊಡ್ಡ ಆಸೆಗಳಿದೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಸದಾಕಾಲ. ಹೀಗೇನೆ ಎಲ್ರಿಗೂ ಒಳ್ಳೇದಾಗಲಿ. ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಈ ಜರ್ನಿಯ ಜೊತೆಗೆ ನಮ್ಮ ದೇಗುಲ ದರ್ಶನದ ವಿಶೇಷವಾದ ಒಂದೊಂದು ಅನುಭವಗಳನ್ನು ತಾವುಗಳು ಕೂಡ ಪಡ್ಕೊಳ್ಳಿ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಿಕೊಡೋದು ಎಲ್ರಿಗೂ. ಮನೆಯಲ್ಲಿ ಅಮ್ಮಂತೂ ನಾನು ಅವಾಗಲೇ ಅದೇ ಹೇಳಿದ್ದು, ಏನು ದುಡಿತೇವೆ ಅದೆಲ್ಲ ಇದಕ್ಕೆ ಹಾಕಿದ್ದೆ, ಹೋಗೋದಕ್ಕೆ ಬರೋದಕ್ಕೆ, ಕ್ಯಾಮರಕ್ಕೆ, ಗೋಪುರ ಆಗಿರ್ಬೋದು, ಎಲ್ಲದಕ್ಕೂ ಹಾಗೆ ಮಾಡಿ ಖರ್ಚು ಹಾಕಿ 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 ಎಲ್ಲ ವಿಡಿಯೋಗಳನ್ನು ಮಾಡಿ ಇವತ್ತು ರೀಚ್ ಆಗಿರೋದು. ಅದಕ್ಕೆ ತುಂಬ ಸಪೋರ್ಟ್ ಕೊಟ್ಟಿರೋದು ಅಮ್ಮ. ಯಾವತ್ತು ಕೂಡ ₹1 ಕೊಡು ಅಂತ ಕೇಳಿರಲಿಲ್ಲ. ಪ್ರತಿಯೊಂದು ಕೂಡ ಈ ರೀತಿ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು. ಆನಂತರ ಸ್ಟುಡಿಯೋ ಎಲ್ಲ ಮಾಡೋದಕ್ಕೆ ಮತ್ತೆ ನಮ್ಮ ಅಮ್ಮ ಆರಿಕೋಡಿ ಅಮ್ಮ, ಅಂದರೆ ಆರಿಕೋಡಿಯ ಒಂದು ಜರ್ನಿ ಸುಮಾರು ಅವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಸ್ಪೆಷಲ್ ಆಗಿರುವ ಜರ್ನಿ ಅಂತೇಳಿ ಸ್ಟಾರ್ಟ್ ಆಗಿದ್ದದು ಆರಿಕೋಡಿಗೆ ಹೋದ ನಂತರ. ಆ ಆರಿಕೋಡಿ ಅಮ್ಮನ ಆಶೀರ್ವಾದದಿಂದ ಒಳ್ಳೊಳ್ಳೆ ವಿಡಿಯೋಗಳು ಮಾಡಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಕಂಟೆಂಟ್ ಆಗಿರ್ಬೋದು, ಎಲ್ಲ ಎಕ್ವಿಪ್ಮೆಂಟ್ಗಳು ಏನೆಲ್ಲ ಬೇಕು ಅದೆಲ್ಲನೂ ಬಂತು. ರೀಸೆಂಟಾಗಿ ಕ್ಯಾಮರಾ ಆಗಿರ್ಬೋದು, ಆ್ಯಕ್ಚುಲಿ ಆ ಕ್ಯಾಮರಾ ಎಲ್ಲ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಯೂಸ್ ಮಾಡೋ ಕ್ಯಾಮರಾ ಅಲ್ಲ. ಈಗ R6 ಕೆನಾನ್ R6 ಆಗಿರ್ಬೋದು. ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ಹೇಳೋದಕ್ಕಿಂತಲೂ ಒಳ್ಳೊಳ್ಳೆಯ ಅನುಭವಗಳನ್ನು ಹೇಳಿದಾಗ ನಿಮಗೂ ಏನಾದರೂ ಒಂದು ಜೀವನದಲ್ಲಿ ಸಾಧನೆಗಳನ್ನು ಮಾಡೋದಕ್ಕೆ ಆಗುತ್ತೆ ಅಂತ ಹೇಳುವಂತಹ ಸ್ಫೂರ್ತಿಯ ಮಾತುಗಳನ್ನೇ ಹೇಳಲಿಕ್ಕೆ ಹೋಗೋದು ನಾನು. ಮತ್ತೆ ಯಾರು ಕೂಡ ಈ ಜಗತ್ತಲ್ಲಿ ನನ್ನನ್ನು ದ್ವೇಷನೇ ಮಾಡಲಿಲ್ಲ ಇಲ್ಲ. ಅದೇ ಇವತ್ತು ಒಳ್ಳೆ ವೇಲಿ ಹೋಗ್ಲಿಕ್ಕೆ ಸಾಧ್ಯ. ಯಾಕೆ ಗೊತ್ತಾ, ಪ್ರತಿಯೊಬ್ರು ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ಪಾಸಿಟಿವ್ ಮಾತಾಡ್ತಿರ್ತಾರೆ. ನಾವು ನೆಗೆಟಿವ್ಗಳ ಬಗ್ಗೆ ಜಾಸ್ತಿ ಕಿವಿ ಕೊಡ್ತಾ ಹೋದ್ರೆ ನಮ್ಮ ಒಳಗೆ ಫುಲ್ ನೆಗೆಟಿವ್ಗಳಿರ್ತದೆ. ನಮಗೆ ಪಾಸಿಟಿವ್ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪಾಸಿಟಿವ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಏನ್ ಹೇಳ್ತೀರಿ ನೀವು? ಅದಕ್ಕೆ ನಾವು ತಗೊಳ್ಬೇಕಾದ್ದು ಪಾಸಿಟಿವ್. ಏನೇ ಆಗ್ಲಿ ಅವನಿಗೆ ಒಳ್ಳೇದಾಗ್ಲಿ, ಇವನಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಇದು ನಾವು ಮಾತಾಡ್ತಿದ್ರೆ ನಮ್ದು ಪಾಸಿಟಿವ್ ಇರ್ತದೆ ನೋಡಿ. ನೆಗೆಟಿವ್ ಯಾಕೆ ನಾನು ನೆಗೆಟಿವ್ ಮಾತಾಡ್ಲಿಲ್ಲ ಅಂತ, ನಾನು ನೆಗೆಟಿವ್ ಮಾತಾಡಿದವನೇ, ಬಟ್ ನಾನು ಚೇಂಜ್ ಆಗ್ತಾ ಇದ್ದೇನೆ, ನಾವೆಲ್ಲ ಚೇಂಜ್ ಆಗೋಣ ಅಂತ ಅಷ್ಟೇ. ಪಾಸಿಟಿವ್ ವಿಷಯಗಳನ್ನೇ ನಾವು ತಗೊಳ್ತಾ ಇದ್ರೆ, ನನಗೆ ಅದೇ ಶಿವಪ್ರಸಾದ್ ಜ್ಯೋತಿಷಿ ಅವ್ರ ಇಂಟರ್ವ್ಯೂ ಮಾಡುವಾಗ ಅವರನ್ನೊಂದು ತುಂಬ ನಾನು ವಿಷಯಗಳನ್ನ ತಿಳ್ಕೊಂಡೆ. ಅವ್ರು ಹೇಳಿರೋದು, ನಾವು ನೋಡುದು ಕೂಡ ಯಾವ್ದನ್ನ ನೋಡ್ತೇವೆ ಅದೇ ನಮ್ಮ ತಲೆಯಲ್ಲಿ ಇರ್ತದೆ, ನಾವು ಏನ್ ಥಿಂಕ್ ಮಾಡ್ತೇವೆ ಅದೇ ನಮ್ಮ ತಲೆಯಲ್ಲಿ ಇರ್ತದೆ. ಅಂದ್ರೆ ನಾವು ಪಾಸಿಟಿವ್ ಥಿಂಕ್ ಮಾಡೋ, ಎಲ್ಲಾನು ಒಳ್ಳೇದೇ. ನನ್ನನ್ನು ದ್ವೇಷ ಮಾಡಿದವರೇ ಇಲ್ಲ, ನನ್ನ ಜೊತೆ ವೈರತ್ವ ಕಟ್ಟಿಕೊಂಡವರೇ ಇಲ್ಲ. ಇದೇ ತಿಳ್ಕೊಂಡಾಗ ಎಲ್ಲರೂ ಒಳ್ಳೆಯವರೇ, ಎಲ್ಲ ಸೇಮ್ ಆಗಿ ಒಳ್ಳೆ ರೀತಿಯಲ್ಲಿ ಹೆಜ್ಜೆ ಹಾಕೋಣ ಅಂತ ಇರೋದು ವಿಷಯ. ಸೊ ಎನಿವೇ, ಈಗ ಪುತ್ತೂರಿಗೆ ರೀಚ್ ಆಗ್ತಾ ಬಂದೆ. ಪುತ್ತೂರಿನ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಪಡ್ಕೊಳ್ಳುವ. ಅವರಂತೂ ಯಾವತ್ತೂ ಕೈ ಬಿಡೋದು ಒಂದು ದೊಡ್ಡ ಶಕ್ತಿ ನಮ್ಮ ಪಾಲಿಗೆ. ಮಾಲಿಂಗೇಶ್ವರ ದೇವರ ಒಂದು ಶಕ್ತಿ ಅಪಾರ, ಯಾವತ್ತೂ ಎಲ್ಲೂ ಕೂಡ ಕೈ ಬಿಡಲಿಲ್ಲ. ಸೊ ಹಾಗಿದ್ರೆ ಪುತ್ತೂರಿನ ಮಾಲಿಂಗೇಶ್ವರ ದೇವರಿಗೆ ಕೈ ಮುದ್ದು ನಂತರ ಮುಂದಿನ ಜರ್ನಿಯ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಏನು ಯೂಟ್ಯೂಬಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿದೆ ಹೇಳೋಕೆ ಸ್ಟೋರಿ ಅಂತ ಹೇಳಿದ್ರೆ ಮತ್ತೆ ಹೇಳ್ತೇನೆ. ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಒಂದು ದೊಡ್ಡ ಎನರ್ಜಿ ಸಿಗ್ತದೆ ಮಾಲಿಂಗೇಶ್ವರನ ಆಶೀರ್ವಾದವನ್ನು ಪಡ್ಕೊಂಡ್ರೆ. ಹಾಗೆ ಮತ್ತೊಮ್ಮೆ ಮಾಲಿಂಗೇಶ್ವರ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೆ ನಿಮಗೆ ಎಲ್ರಿಗೂ ಕೂಡ ಅಂತ ಹೇಳಿಕೊಳ್ತಾ ಇಲ್ಲಿಂದ ಮಾಲಿಂಗೇಶ್ವರನ ಸನ್ನಿಧಾನದಿಂದ ಮುಂದಕ್ಕೆ ಮತ್ತೊಂದು ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿಗೆ ಹೋದಾಗ ಮತ್ತೆಲ್ಲ ನಿಮಗೆ ಸಿಗ್ತೇನೆ. ಅದು ಯಾವುದು ಅಂತ ಹೇಳಿದರೆ, ನಮ್ಮ ತುಳುನಾಡಿನ ಆರಾಧ್ಯ ತಾಯಿ, ನಮ್ಮೆಲ್ಲರನ್ನ ಕಾಪಾಡ್ತಕ್ಕಂತಹ ಅಮ್ಮ ಪನೋಳಿ ಬೈಲಿನ ತಾಯಿ ಕಲ್ಲುರುಟಿಯ ಸನ್ನಿಧಾನಕ್ಕೆ, ಅಪ್ಪೆ ಕಲ್ಲುರುಟಿನ ಸನ್ನಿಧಾನಕ್ಕೆ ಹೋಗೋದಿಲ್ಲ ಮಾತೆಲ್ಲ ನಮ್ಮೊಟ್ಟಿಗೆ ಬಲೆ. ಎಲ್ಲರೂ ಒಳ್ಳೇದು ಮಾಡಲಿ. ನಾನು ಕಳೆದ ಹೆಸರಿಗೆ ಗೊತ್ತಿರ್ಬೋದು, 10K ಆಗಿರ್ಬೋದು, 25K ಆದಾಗ ಆಗಿರ್ಬೋದು, 50 ಆಗಿರ್ಬೋದು, 75 ಬೇರೆನೇ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ಅದರಿಂದ ಎಷ್ಟು ಯೂಸ್ಫುಲ್ ಆಗಿದೆ ಗೊತ್ತಿಲ್ಲ. ಬಟ್ 50Kಯಲ್ಲಿ ಪ್ರಜ್ಞಾಶ್ರಮಕ್ಕೆ ಹೋಗಿ ನಾವು ಅಲ್ಲಿರುವಂತಹ ಒಂದು ದೇವರ ಮಕ್ಕಳು ಅಂತ ಹೇಳ್ಬೋದು, ಅವ್ರ ಜೊತೆಗೆ ಒಂದು ಸೆಲೆಬ್ರೇಟ್ ಮಾಡಿದ್ವಿ, ಅಲ್ಲಿ ಊಟ ಎಲ್ಲ ಕೊಟ್ಟು. ಮತ್ತೆ ಇದೆ ಇದರ 100Kಗೆ ಒಂದಷ್ಟು ಖುಷಿಯನ್ನು ಹಂಚಿಕೊಳ್ಳುವಂತಹ ಒಂದಷ್ಟು ಕಾರ್ಯಕ್ರಮಗಳು ಕೂಡ ಇದೆ. ಸೊ ಅದೇನಂತ ಮುಂದಿನ ವಿಡಿಯೋಗಳಲ್ಲಿ ತಾವೆಲ್ಲ ನೋಡ್ತೀರಿ, ನೋಡುವ ಏನಾಗುತ್ತೆ ಅಂತ. ಸೊ
ಸೊ ನಾವೇ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಖುಷಿ ಇಟ್ಕೊಂಡು ಅಲ್ಲ, ನಮ್ಮ ಜೊತೆಗೆ ಒಂದು 4 ಜನ ಖುಷಿಯಾಗಿರ್ಲಿ ಅಂತ ಹೇಳುವಂತಹ ಕಾನ್ಸೆಪ್ಟ್ ಈ ಸಲದಲ್ಲಿ ನಮ್ಗಿರುವಂಥದ್ದು. ಎಲ್ಲನೂ ಈ ನಾವೇ ಖುಷಿಯಾಗಿರುವಂಥ ದಿನಗಳೆಲ್ಲ ಬಿಟ್ಟು ಬಿಡುವ ಅಂತ ಹೇಳುವಷ್ಟು ಲೈಫು ಒಂದಷ್ಟು ಇನ್ನೊಬ್ಬರನ್ನು ಕೂಡ ಖುಷಿಯಲ್ಲಿ ನೋಡುವ ಅಂತ ಹೇಳುವಷ್ಟರ ಮಟ್ಟಿಗೆ ಬಂದಿದೆ. ಅದಕ್ಕೆ ಬೇಕಾಗಿ ನೋಡುವ ಮುಂದಿನ ಎಪಿಸೋಡ್ಗಳನ್ನು ನೋಡ್ತಾ ಇರಿ. ಹಾಗೆಯೇ ಇನ್ನು ಕೂಡ ಸಬ್ಸ್ಕ್ರೈಬರ್ ಆಗದವರು ಸಬ್ಸ್ಕ್ರೈಬರ್ ಆಗಿಂದ ಕೇಳಿಕೊಳ್ಳೋದು ನಾನು ಡೇ 1 ಲ್ಯಾಕ್ವರೆಗೆ ಕೂಡ ನಿಮ್ಮ ಪ್ರೀತಿಯನ್ನ ಇದೇ ರೀತಿ ಕೊಡಿ ಅಂತಲೇ ಕೇಳ್ತಾ ಇರೋದು, ಮುಂದೆನೂ ಕೂಡ ಕೊಡಿ ಅಂತಲೇ ಕೇಳ್ತಾ ಇರೋದು. ನೇರವಾಗಿ ಪನೋಲಿ ಬೈಲಿಗೆ ಹೋಗುವ. ಮೇಲ್ಕರಿಂದ ಲೆಫ್ಟ್ ಸೈಡ್ ಟರ್ನ್ ಆಗಿ ಸೀದಾ ಪನೋಲಿ ಬೈಲ್, ಆ ನಂತರ ಮತ್ತೊಂದು ಕಡೆ ಹೋಗ್ಲಿಕ್ಕಿದೆ, ಅದಿಲ್ಲಿಗೆ ಅಂತ ಮತ್ತೆ ಹೇಳ್ತೇನೆ. ಮೇಲ್ಕಾರೆಲ್ಲ ದಾಟಿ ಪನೋಲಿ ಬೈಲು ಅಮ್ಮನ ಸನ್ನಿಧಾನಕ್ಕೆ ಹೋಗುವಂಥ ರಸ್ತೆಯಲ್ಲಿದ್ದೇವೆ. ಇದರಲ್ಲಿ ಸ್ಟ್ರೈಟಾಗಿ ನಾವು ಹೋದರೆ ಮುಡಿಪಿಗೆ ಜಾಯ್ನ್ ಆಗ್ತೇವೆ. ಸೊ ಇಲ್ಲೇ ಲೆಫ್ಟ್ ತಗೊಳ್ಬೇಕು. ಗೊತ್ತಿದೆ ಪನೋಲಿ ಬೈಲಿಗೆ ಬರೋದವ್ರು ಯಾರು ಇರ್ಲಿಕ್ಕಿಲ್ಲ ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು. ನೋಡದವರು ಇಲ್ಲಿ ದ್ವಾರದ ಒಳಗಾಗಿ ಇವತ್ತು ಸಂಡೇ ಬಹಳ ಜನ ಇರ್ತಾರೆ. ಹಾಗೆ ಇಲ್ಲಿಯ ಸ್ಪೆಷಲ್ಲೇ ಅಗೇಲು ಸೇವೆಯನ್ನ ತಾಯಿ ಕಲ್ಲುರಟಿಗೆ ಕೊಡುವಂಥದ್ದು, ಪನೋಲಿ ಬೈಲು ಕಲ್ಲುರಟಿ ತಾಯಿಗೆ. ಹಾಗೆ ಸ್ವಲ್ಪ ದೂರ ಇಲ್ಲಿ ಟರ್ನ್ ತಗೊಂಡು ಇನ್ನು ಸ್ವಲ್ಪ ದೂರ ಹೋದರೆ ನಮಗೆ ಪನೋಲಿ ಬೈಲು ಕ್ಷೇತ್ರ ಸಿಗ್ತದೆ. ರೀಸೆಂಟಾಗಿ ನಾನು ಬಂದಿದ್ದೆ, ಅಲ್ಲಿದೊಂದು ವಿಡಿಯೋವನ್ನು ಕೂಡ ಮಾಡಿ ಹಾಕಿದೆ. ಆವಾಗ ನಮಗೆ ಲೋಹಿತ್ ಅವರು ಅಲ್ಲಿ ಪನೋಲಿ ಬೈಲಿದ್ದಾರೆ, ಲೋಹಿತ್ ಅಂತ. ಸೊ ಅವರು ತುಂಬಾ ಸಹಕಾರ ಕೊಟ್ಟಿದ್ರು. ಸೊ ಇವತ್ತು ಈಗ ಹೋಗಿ ತಾಯಿಯ ದರ್ಶನವನ್ನು ಪಡ್ಕೊಂಡು ನಂತರ ಇಲ್ಲಿಂದ ಸೀದಾ ಮುಡಿಪು ರೋಡಲ್ಲಿ ಹೋಗ್ಲಿಕ್ಕಿದ್ದೇವೆ, ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕಿದೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ಬೋದು ಎಲ್ಲಿಗೆ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ಅಂತ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಪನೋಲಿ ಬೈಲು ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಮತ್ತೆ ನಾವು ಸಿಗುವ. ಅದುವರೆಗೆ ನಮ್ಮ ಜರ್ನಿಯನ್ನು ಫಾಲೋ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಯೂಟ್ಯೂಬ್ ಸ್ಟೋರಿಯನ್ನು ಮತ್ತೆ ಹೇಳ್ತಾರೆ, ಕಂಟಿನ್ಯೂ ಮಾಡ್ತೀನಿ ಹೇಳಿದೆ. ಇಷ್ಟೇ ಇರೋದು ಸ್ಟೋರಿ. ಇನ್ನಷ್ಟು ಯೂಟ್ಯೂಬ್ನಲ್ಲಿ ಹೊಸತನವನ್ನು ತರೋದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ಗಳು ನಮಗೆ ಇರಲಿ. ನಿಮ್ಮೆಲ್ಲರ ವಿಶಸ್ಗಳನ್ನು ನಾನು ನೋಡಿದ್ದೇನೆ, ಎಲ್ಲದರಲ್ಲೂ ನೋಡಿದ್ದೇನೆ ಮಾಡಿರೋದು. ತುಂಬ ಒಳ್ಳೆ ರೀತಿಯಲ್ಲಿ ವಿಶಸ್ಸನ್ನು ಮಾಡಿದ್ದೀರಿ. ಸೊ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ನಮ್ಮೊಂದು ಜರ್ನಿಯ ಸ್ಟೋರಿಯನ್ನು KC ಶೋ ಅಂತ ಹೇಳುವ ಚಾನೆಲ್, ಅಂದರೆ ಮುರಳೀಕೃಷ್ಣ ಅವರು ಮಾಡಿದ್ದಾರೆ, ಅದನ್ನು ಕೂಡ ಎಲ್ಲ ನೋಡ್ಬೋದು. ಇಂಟರ್ವ್ಯೂ ಕೊಡುವಷ್ಟು ದೊಡ್ಡ ಜನ ನಾವೇನಲ್ಲ ಯಾವುದೇ ಚಾನೆಲ್ಗೆ. ಸಕ್ಕತ್ತಲ್ಲ ಹಸಿರು ಹಸಿರು ನವಿಲು ನೋಡಿ ಅಲ್ಲಿ ಗಂಟೆ ಬೆಳಿಗ್ಗೆ ಇವತ್ತು 9 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ. ಮಧ್ಯಾಹ್ನ 1:40 ಆಯ್ತು. ಇವಾಗ 1:40. ಈ ರೋಡೇ ಬಹಳ ಚೆನ್ನಾಗಿದೆ ಅಲ್ಲ, ಕ್ಲೀನ್ ಮಾಡಿದ್ದಾರೆ. ಎಷ್ಟು ಜನ ಬರ್ತಿದ್ದಾರೆ ನೋಡಿ ಇವತ್ತು. ಈ ಕಡೆ ಈ ರೋಡಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ಪನೋಲಿ ಬೈಲಿಗೆ ಆಗಿರ್ತದೆ. ಯಾಕಂದ್ರೆ ಅಷ್ಟು ಒಂದು ಪುಣ್ಯದ ಕ್ಷೇತ್ರ ಪನೋಲಿ ಬೈಲು. ನೋಡಿ ವೆಹಿಕಲ್ಸ್ ನೋಡಿ, ಒಬ್ಬ ದೇವರೇ ಎಷ್ಟು ಎಲ್ಲಿ ವರ್ಣಿಸುದು. ಹೌದು, ಫುಲ್ ಆಗಿದೆ. ಹೈಯೆಸ್ಟ್ ಜನ ಇರ್ತಾರೆ ಈಗ. ಪನೋಲಿ ಬೈಲಿಗೆ ಬಂದಿರುವಂಥ ಭಕ್ತಾಭಿಮಾನಿಗಳ ಸಂಖ್ಯೆ ಒಂದು ಸಂದರ್ಭದಲ್ಲಿ ನೋಡಿ. ಎಲ್ಲ ಭಕ್ತಾಭಿಮಾನಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಪನೋಲಿ ಬೈಲು ಅಮ್ಮನ ಕಲ್ಲುರಟಿ ಅಮ್ಮನ ಆಶೀರ್ವಾದ ಎಲ್ಲ ಪಡ್ಕೊಂಡಾಯ್ತು. ತುಂಬಾನೇ ಖುಷಿ ಆಯ್ತು ಮಾತ್ರ ಇಲ್ಲಿ ಬಂದು. ಹೋಗಿ ಅಮ್ಮನಿಗೊಂದು ಹೂವನ್ನ ಕೊಟ್ಟು, ಅವರು ಕೂಡ ನಮಗೆ ಗಂಧ ಪ್ರಸಾದ ಹೂವನ್ನ ಕೊಟ್ಟರು. ಸೊ ಅದನ್ನ ಪಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿಮಗೆ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತಲ್ಲ. ನಾನು ಅದೇ ಸ್ಟುಡಿಯೋ ಓಪನ್ ಆಗೋದಕ್ಕೆ, ನಮ್ಮ ಸುಳ್ಯದಲ್ಲಿ ಸ್ಟುಡಿಯೋ ಆಗೋದಕ್ಕೆ 1 ವಾರಕ್ಕಿಂತ ಮೊದಲು ಇಲ್ಲಿ ಬಂದಿದ್ದೆ. ತಾಯಿ ಆಶೀರ್ವಾದದಿಂದ ಎಲ್ಲನೂ ಒಳ್ಳೆಯ ರೀತಿಯಲ್ಲಿ ಎಲ್ಲ ನಡೆದಿದೆ. ಅವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಇವತ್ತು ಒಂದು ಸಲ ಬಂದು ಕೈ ಮುಗಿದು ಹೋಗುವಂಥ ಯಾವುದು ಅಗೇಲು ಸೇವೆ ಯಾವ್ದು ಕೊಡಲಿಲ್ಲ, ಆದರೆ ಒಂದು ಹೂವನ್ನು ತಾಯಿಗೆ ಕೊಟ್ಟು ಪ್ರಸಾದವನ್ನು ಪಡ್ಕೊಂಡು ಇಲ್ಲಿಂದ ಹೊರಟ್ವಿ. ಸೊ ಪನೋಲಿ ಬೈಲಿನ ತಾಯಿ ಕಲ್ಲುರಟಿ ಎಲ್ರಿಗೂ ಒಳ್ಳೇದು ಮಾಡಲಿ.
ಅಂತ ಹೇಳಿಕೊಳ್ತಾ ಇಲ್ಲಿಂದ ನಮ್ಮ ಪಯಣ ಮುಂದುವರಿಸ್ತಾ ಇದ್ದೇವೆ. 2 ಗಂಟೆ 9 ನಿಮಿಷ ಆಗಿದೆ. ಇಲ್ಲಿಂದ ಸೀದಾ ನಾವು ಹೋಗೋದು ಇವಾಗ ಮೈನ್ ರೋಡ್ ತಗೊಂಡು ಮುಡಿಪ್ ರೋಡಲ್ಲಿ ಹೋಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ರಪ್ರಥಮ 1 ಲಕ್ಷ ವ್ಯೂವರ್ಸ್ ಅನ್ನ ಕಂಪ್ಲೀಟ್ ಆಗಿ ಕೈ ಹಿಡಿದಿರುವಂತಹ ಅಜ್ಜನ ಸನ್ನಿಧಾನಕ್ಕೆ, ಅಜ್ಜನ ಮೂಲ ಸ್ಥಾನ ಕುತ್ತಾರು ಪದವಿಗೆ ಹೋಗ್ತಾ ಇದ್ದೇವೆ. ಸೊ ಕುತ್ತಾರು ಪದವಿನ ಅಜ್ಜನ ಆಶೀರ್ವಾದ ಇದ್ರೆ ಜೀವನದಲ್ಲಿ ಏನು ಬೇಕಾದರೂ ಆಗ್ತದೆ ಅಂತ ಹೇಳೋದಕ್ಕೆ ನೈಜವಾದ ನಿದರ್ಶನ. ನಾನು ಕೂಡ ಹಾಗೇನೆ ನೇರವಾಗಿ ಕುತ್ತಾರು ಪದವಿಗೆ ಹೋಗ್ತಾ ಇದ್ದೇವೆ. ನೀವು ಹೋಗಿದ್ರೆ ಕುತ್ತಾರಿಗೆ? ಫಸ್ಟ್ ಟೈಮ್? ಓ ಗ್ರೇಟ್. ಎಲ್ಲದಕ್ಕೂ ಕೂಡ ಇಂದು ಯೋಗ ಬೇಕಲ್ಲ? ಅವತ್ತು ಹೇಳಿ ನೋಡಿ, ನಾನು ಹೋಗ್ಲಿಲ್ಲ. ಕರೆಕ್ಟ್ ಹೇಳಿದ್ರಲ್ಲ ಅವತ್ತು. ಓ ದೇವ, ಥ್ಯಾಂಕ್ ಗಾಡ್. ಅಂದ್ರೆ ಅಜ್ಜನೇ ಇವತ್ತು ನಿಮ್ಮನ್ನ ಬರ್ಲಿಕ್ಕೆ ಮನ್ಸು ಮಾಡಿರ್ತಾರೆ. ಸೊ ಇವತ್ತು ನಾವು ಹೋಗ್ಲಿಕ್ಕೆ ನೀವು ಎಷ್ಟು ಗಂಟೆ ಬಂದು ವೇಟ್? 7 ಗಂಟೆಗೆ ಬಂದು ವೇಟ್ ಮಾಡ್ತಿದ್ದೀರಿ. ಪಾಪ ನಾನು ಬರೋ 9 ಗಂಟೆ ಆಯ್ತು. ಅಂದ್ರೆ ನನಗೆ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಗಿಬೇಕಿತ್ತು. ಯಾವುದೇ ಕೆಲಸ ಮಾಡ್ಬೇಕಿದ್ರೆ ಫಸ್ಟ್ ನಮ್ಮ ಗ್ರಾಮ ದೇವರನ್ನ ಮೊದಲಿಗೆ ಮುಂದೆ ಇಟ್ಟುಕೊಂಡು ನಾವು ಮಾಡ್ಬೇಕು, ಅಂದ್ರೆ ನೆಕ್ಸ್ಟ್ ದಿನ ಕಾರ್ಯವನ್ನು ಮುಂದುವರಿಸಬೇಕು. ಸೊ ಹಾಗೆ ಎಲ್ಲ ಬಂದು ಇವತ್ತು ಚಾ ಕುಡಿಯುವಾಗಲೇ 12 ಗಂಟೆ. ಸೊ ಚಾದ ವಿಷಯ ನಮಗಲ್ಲ, ನಮ್ಮ ಒಂದು ಜರ್ನಿಯ ವಿಷಯ. ಸೊ ಹಾಗೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ದೇವರು ಅಂತ ಹೇಳಿಕೊಳ್ತಾ ಇವತ್ತು ಕುತ್ತಾರ ಪದವಿಗೆ ಹೋಗಿ ಇವತ್ತಿನ ದೇಗುಲ ಜರ್ನಿಯನ್ನ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತೇನೆ. ಆದ್ರೆ ಇನ್ನು ಇರುವಂತ ದೇಗುಲ ಜರ್ನಿಗಳು ಕೂಡ ಇದೆ. ಅಂದ್ರೆ ಆರಿಕೋಡಿಗೆ ಆಕ್ಚುಲಿ ನಾನು ಹೋಗ್ಬೇಕಿತ್ತು, ಬಟ್ ಆರಿಕೋಡಿಯಲ್ಲಿ ಅಲ್ಲಿ ದೇವಸ್ಥಾನದ ಅಲ್ಲಿ ಇರುವಂತಹ ಆ ಒಂದು ಕುಟುಂಬಸ್ಥರಿಗೆ ಒಂದು ಸೂತಕದ ಛಾಯೆ ಇರುವ ಕಾರಣದಿಂದ ಈ 12ರಿಂದ 20ರವರೆಗೆ, ಜೂನ್ 12ರಿಂದ 20ರವರೆಗೆ ಸೂತಕ ಇದೆ ಅಂತ ಗ್ರೂಪ್ ಅಲ್ಲಿ ಬಂದಿತ್ತು. ಆ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನದ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಬಂದಿತ್ತು. ಹಾಗಾಗಿ ಅಲ್ಲಿದೊಂದು ಸೂತಕದ ಛಾಯೆ ಮುಗಿದ ತಕ್ಷಣ ನಾವು ಹೋಗ್ಲಿಕ್ಕಿದ್ದೇವೆ ಅಲ್ಲಿಗೆ. ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದೆ, ದೇವರಳಕಟ್ಟೆ ಎಲ್ಲ ದಾಟಿ. ಸೊ ಯಶ್ ಅವರಂತೂ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ ಹೇಳಿದ್ರು. ತುಂಬಾ ಖುಷಿ ಇದೆ ಅವರಿಗೆ ಕೂಡ. ಅಜ್ಜನಿಗೆ ಬಹಳ ಮುಖ್ಯವಾಗಿ ಬೀಡ, ಚಕ್ಕುಲಿ ಅಥವಾ ಏನು ಶೇಂದಿ ಆಗ್ಬೋದು ಅಥವಾ ಮದ್ಯ ಆಗ್ಬೋದು, ಇದು ಯಾವುದನ್ನು ಬೇಕಾದ್ರೂ ನಾವು ಹರಕೆ ರೂಪದಲ್ಲಿ ಕೊಡ್ಬೋದು. ಸೊ ಅಜ್ಜನ ಸನ್ನಿಧಾನಕ್ಕೆ ಹೋಗುವ. ಅಲ್ಲಿ ಎಲ್ರಿಗೂ ಗೊತ್ತೇ ಇದೆ, ಅಜ್ಜನ ಸನ್ನಿಧಾನದಲ್ಲಿ ಯಾವುದೇ ವಿಡಿಯೋಗಳು ಇರೋದಿಲ್ಲ, ಫೋಟೋಶೂಟ್ಗಳು ಇರೋದಿಲ್ಲ. ಅಲ್ಲಿ ಯಾವುದೇ ಬೆಳಕು, ದೀಪದ ಬೆಳಕು ಬಿಟ್ಟರೆ ಇನ್ನುಳಿದಂತೆ ಬೇರೆ ಯಾವುದೇ ಬೆಳಕನ್ನ ಅಲ್ಲಿ ಪ್ರಜ್ವಲಿಸುವಂತೆ ಇಲ್ಲ. ಅದು ಅಜ್ಜನ ಸನ್ನಿಧಾನಕ್ಕೆ ಇರತಕ್ಕಂಥ ಒಂದು ಶಕ್ತಿ. ಹೀಗೆ ಇನ್ನೊಂದು ವಿಚಾರ ಅಂದರೆ ಅಲ್ಲಿಯ ನಿಬಂಧನೆಗಳು. ಸೊ ಹಾಗಿರುವಾಗ ಇದುವರೆಗೆ ಅಜ್ಜನ ಸನ್ನಿಧಾನದ ಒಳಭಾಗದ ವಿಡಿಯೋ ಚಿತ್ರೀಕರಣ ಯಾವುದೂ ಆಗದೆ ಇರುವಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಕುತ್ತಾರ ಪದವು. ಜನರ ಬಾಯಿಂದ ಬಾಯಿಗೆ ಮಾತುಗಳು ಬಂದು ಮತ್ತೆ ಅಲ್ಲಿಗೆ ಹೋಗ್ತಕ್ಕಂಥವರಿಗೆ ಆಗಿರುವಂತಹ ಒಂದಷ್ಟು ದೊಡ್ಡ ಶಕ್ತಿ, ಆ ಒಂದು ಬದಲಾವಣೆಯ ಬಳಿಕ ಆ ಕ್ಷೇತ್ರದಲ್ಲಿರುವಂತಹ ಒಂದು ಶಕ್ತಿ ಎಂತಹದ್ದು ಅಂತ ಭಕ್ತರಿಗೆ ಗೊತ್ತಾಗಿರುವಂತಹದ್ದು. ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಅಲ್ಲಿಯ ಕ್ಷೇತ್ರದ ಬಗ್ಗೆ ಮಾಡದೆ ಅಜ್ಜನೇ ತನ್ನ ಮೂಲ ಸ್ಥಾನಕ್ಕೆ ಎಲ್ಲ ಭಕ್ತಾಭಿಮಾನಿಗಳನ್ನ ಕರೆಸಿಕೊಳ್ತಿರ್ತಕ್ಕಂತಹ ಒಂದು ಕ್ಷೇತ್ರ. ಕುತ್ತಾರ ಪದವಿಗೆ ರೀಚ್ ಆಗ್ತಾ ಬಂದ್ವಿ. ಈಗ ಅಜ್ಜನ ಸನ್ನಿಧಾನಕ್ಕೆ ಹೋಗಿ ಅಜ್ಜನ ಜೊತೆ ಪ್ರಾರ್ಥನೆಯನ್ನ ಮಾಡಿ ಒಂದು ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ಬೇಡಿಕೊಂಡು ಬರ್ಲಿಕ್ಕಿದ್ದೇವೆ. ಸೊ ಹೋಗಿ ಅಜ್ಜನ ಸನ್ನಿಧಾನ ಕೈ ಮುಗಿಸಿ ಬರುವಲ್ಲ. ಈ ಚೀಲದ ಒಳಗೆ ನಾವು ಬಂದಾಗ್ಲೇ ಇಲ್ಲಿ ನಮಗೆ ಸಿಗ್ತದೆ ರೋಡ್ ಸೈಡ್ ಅಲ್ಲಿ. ಈ ಚೀಲದ ಒಳಗೆ ಅಜ್ಜನಿಗೆ ಒಂದು ಕ್ವಾರ್ಟರ್ ಇದೆ, ಹಾಗೇನೆ 4 ಬೀಡ ಇದೆ, ಹಾಗೇನೆ ಹೂವಿದೆ. ಈ ಸೆಟ್ ಅನ್ನ ತಗೊಂಡೋಗಿ ಅಜ್ಜನ ಸನ್ನಿಧಾನಕ್ಕೆ ನಾವು ಅರ್ಪಿಸ್ಲಿಕ್ಕಿದ್ದೇವೆ. ಸೊ ಈ ಒಂದು ಸೆಟ್ಟಿಗೆ 150 ರೂಪಾಯಿ. ನಾವು 2 ಜನ ಕೂಡ ಒಂದೊಂದು ಸೆಟ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಸಿಗ್ತದೆ. ಬಂದಾಗಲೇ ನಮ್ಮ ಕಾರಿಗೆ ತಂದು ಕೊಟ್ಟರು. ಅಜ್ಜನ ಸನ್ನಿಧಾನಕ್ಕೆ ರೀಚ್ ಆಗಿದ್ದು ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿಗೆ ಬಂದು ಒಮ್ಮೆ ಹೋದ್ರೆ, ಅಜ್ಜನಿಗೆ ಒಮ್ಮೆ ಪ್ರಾರ್ಥನೆಯನ್ನ ಮಾಡಿದ್ರೆ ಆ ಖುಷಿಯೇ ಬೇರೆ, ಆ ನೆಮ್ಮದಿಯೇ ಬೇರೆ. ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡುವಾಗ ಇಲ್ಲಿದೆ ವಿಡಿಯೋ ಮೂಲಕ ಲಕ್ಷ ವ್ಯೂಸ್ ಅನ್ನು ಕೊಟ್ಟಿರುವಂತ ನನ್ನ ಅಜ್ಜ. ಅದಕ್ಕೆ ಬೇಕಾಗಿ ನೋಡಿ, ನಾನು ಹೇಳಿದೆ ನೋಡಿ, ನನ್ನ ಪೆಂಡೆಂಟ್ ಅಲ್ಲೂ ಕೂಡ ಅಜ್ಜನೇ ಇದ್ದಾರೆ. ಹಾಗೆ ಅಜ್ಜನೊಟ್ಟಿಗೆ ಯಾವತ್ತೂ ಇರ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ. ಅದಕ್ಕೆ ಬೇಕಾಗಿ ಅಜ್ಜನ ಸನ್ನಿಧಾನಕ್ಕೆ ಬಂದಿದ್ದೀವಿ. ಸೊ ಸಾಕಷ್ಟು ಸಂಡೆ ಆಗಿರೋ ಕಾರಣ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಇರ್ತಾರೆ, ಪ್ರತಿನಿತ್ಯನೂ ಇರ್ತಾರೆ. ಸಂಡೆ ಸ್ವಲ್ಪ ಜಾಸ್ತಿ ಇರ್ತಾರೆ, ಎಲ್ಲ ರಜೆಯಲ್ಲಿ ಇರೋ ಕಾರಣದಿಂದ. ಸೊ ಅಜ್ಜನ ಸನ್ನಿಧಾನಕ್ಕೆ ಎಲ್ರಿಗೂ ಸ್ವಾಗತ. ಅಜ್ಜ ಯಾವತ್ತೂ ಕೈ ಬಿಡಲ್ಲ, ಅಜ್ಜನೊಂದು ಶಕ್ತಿಯೇ ಹಾಗೆ. ಸೊ ಅಜ್ಜನ ಸನ್ನಿಧಾನಕ್ಕೆ ಸ್ವಾಗತ ಮಾಡಿಕೊಳ್ತಾ ನಮ್ಮ ಕಾರನ್ನು ಅಲ್ಲಿ ಪಾರ್ಕ್ ಮಾಡಿ ಅಜ್ಜನ ಸನ್ನಿಧಾನದ ಒಳಗೆ ಹೋಗಿ ಬರ್ತೇವೆ. ಈಗ ನೋಡುವ. ಹಬ್ಬ, ಮನಸ್ಸಿಗೆ ಬಹಳಷ್ಟು ಖುಷಿ ಆಯ್ತು. ಅಜ್ಜನ ಆಶೀರ್ವಾದವನ್ನು ಪಡ್ಕೊಂಡ್ವಿ. ನಿಮ್ಗೆ ಹೇಗಾಯ್ತು? ತುಂಬಾನೇ ಖುಷಿ ಆಯ್ತು. ಫಸ್ಟ್ ಟೈಮ್ ಅಲ್ಲ, ಅಜ್ಜನೇ ಕರ್ಸಿಕೊಂಡ್ರು. ಸೊ ನಿಜವಾಗ್ಲೂ ಅಜ್ಜ ಎಲ್ಲರ ಪಾಲಿಗೆ ಕೂಡ
ಆಶೀರ್ವಾದವನ್ನು ಮಾಡಲಿ ಅಂತ ನಾನು ಬೇಡ್ಕೊಳ್ತೇನೆ ಅಜ್ಜನ ಜೊತೆಗೆ. ತುಂಬಾ ಖುಷಿ ಆಯಿತು. ಸಾಧ್ಯ ಆದರೆ ಬನ್ನಿ ಅಜ್ಜನ ಸನ್ನಿಧಾನಕ್ಕೆ ಉತ್ತರ ಪದವಿಗೆ ಎಲ್ಲರೂ ಕೂಡ ಬನ್ನಿ ಅಂತ ನಾನು ಕೇಳ್ಕೊಳ್ಳೋದು. ಸೊ ಅಜ್ಜನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಳ್ತಾ ಈ ಯೂಟ್ಯೂಬ್ ಜರ್ನಿ ಅಂತ ಹೇಳುವಂಥದ್ದು ಸ್ಟಾರ್ಟ್ ಮಾಡಿಕೊಟ್ಟದು ನಮ್ಮ ಅಜ್ಜ ದೇವನೇ. ಹಾಗೆ ಅಜ್ಜನ ಸನ್ನಿಧಾನಕ್ಕೆ ಬಂದ ಅಜ್ಜನಿಗೆ ಒಂದು ಹರಕೆಯನ್ನು ಹಾಕಿ ಅಜ್ಜನಿಗೆ ಒಂದು ಬೇಕಾಗಿರುವಂತಹ ಪ್ರಸಾದ ರೂಪದಲ್ಲಿ ನಾವು ತಗೊಂಡು ಬಂದಿದ್ದೇವೆ. ಜೊತೆಗೆ ಅಜ್ಜನಿಗೆ ನಾವು ಕೊಡಬಹುದಂಥ ಸೇವೆಗಳಲ್ಲಿ ಇದು ಕೂಡ ಒಂದು. ಸೊ ಅದನ್ನು ಕೊಟ್ಟು ಅಜ್ಜನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಇವತ್ತು ಬಂದಿರುವಂಥದ್ದು. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಇದು ನಮ್ಮ ಯೂಟ್ಯೂಬ್ ಜರ್ನಿ. ಯಾಕೆಂತಂದ್ರೆ ಯಾವುದೇ ಕಂಟೆಂಟ್ಗಳು ಏನು ಮಾಡಲಿಯಪ್ಪ ಅಂತ ಯೂಟ್ಯೂಬಲ್ಲಿ ಯೋಚನೆ ಮಾಡ್ತಿದ್ದಾಗ ಇಲ್ಲಿ ಅಜ್ಜ ನನ್ನದೇ ವಿಡಿಯೋನ ಪ್ರಾರಂಭ ಮಾಡು ಅಂತ ಹೇಳುವಂಥ ರೀತಿಯಲ್ಲಿ ನನಗೆ ಮನಸ್ಸನ್ನು ಕೊಟ್ಟು ಅವತ್ತು ಪ್ರಾರಂಭ ಮಾಡಿಸಿದ್ದು 1 ವರ್ಷ 11 ತಿಂಗಳ ಹಿಂದೆ. ಆದರೆ ಅಜ್ಜನಲ್ಲಿಗೆ ಬಂದು ನಮಗೆ 1 ಲಕ್ಷ ಸಬ್ಸ್ಕ್ರೈಬರ್ ಆದಾಗ 1 ಲಕ್ಷ ಫಸ್ಟ್ ವ್ಯೂಸ್ ಆದ್ದೇ ಅಜ್ಜನ ವಿಡಿಯೋ. ಸೊ 1 ಲಕ್ಷ ಸಬ್ಸ್ಕ್ರೈಬರ್ ಆದಾಗ ಅಜ್ಜನಿಗೆ ಬಂದು ಥ್ಯಾಂಕ್ಸ್ ಹೇಳಿ ಅಜ್ಜನಿಗೆ ಒಂದು ಬೇಕಾಗಿರುವಂಥ ನಮ್ಮ ಕೈಯಿಂದ ಏನು ಕೊಡ್ಬೋದು ನಾವು ಅದನ್ನು ನೀಡಿ ಅಜ್ಜನ ಆಶೀರ್ವಾದ ಪಡೆದುಕೊಳ್ಳೋದು ಬಹಳಷ್ಟು ಖುಷಿ ನಮಗೆ. ಹಾಗೆ ಅಜ್ಜ ಎಲ್ಲರ ಮನಸ್ಸಿಗೆ ಒಳ್ಳೆಯದನ್ನು ಮಾಡಲಿ, ಎಲ್ಲರ ಜೀವನಕ್ಕೂ ಆಯುಷ ಆರೋಗ್ಯ ಭಾಗ್ಯ ಕೊಡಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ ಈ ನಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ನಮ್ಮ ಒಂದು ದೇವರ ಸನ್ನಿಧಾನಕ್ಕೆ ದೇವಗಳ ಸನ್ನಿಧಾನಕ್ಕೆ ಬಂದಿರುವಂಥ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೇನೆ. ಸೊ ನಾನು ಮತ್ತೆ ಎಷ್ಟು ಬೆಳಿಗ್ಗೆಯಿಂದ ಪ್ರಾರಂಭ ಮಾಡಿದ್ದೀವಿ. ಈಗ ಕರೆಕ್ಟಾಗಿ ಗಂಟೆ ನೋಡಿ 3 ಗಂಟೆ 3 ನಿಮಿಷ. ಇಲ್ಲಿಂದ ಬಂದಾಗ 3 ಗಂಟೆ 3 ನಿಮಿಷ ಇದು ಟೈಮಿಂಗ್ಸ್. ಅಂದರೆ ಎಲ್ಲನೂ ಸಿಕ್ಕಿದ್ರು. ತುಂಬ ಕುತ್ತಾರ ಪದವಿನಲ್ಲೂ ಕೂಡ ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪ್ರತಿ ದೇವಸ್ಥಾನದಲ್ಲೂ ಕೂಡ ನಮ್ಮ ಮಲಿಂಗೇಶ್ವರದಲ್ಲೂ ಕೂಡ ಬಹಳ ಖುಷಿ ಆಯಿತು. ಅಲ್ಲಿ ನಮ್ಮ ಪನೋಳಿ ಬೈಲ್ನಲ್ಲೂ ಕೂಡ ತುಂಬಾ ಖುಷಿ ಆಯಿತು. ಎಲ್ಲ ದೇವಸ್ಥಾನಗಳಲ್ಲಿ ಬಹಳ ಚೆನ್ನಾಗಿ ಅರ್ಚಕರಾಗಿರ್ಬೋದು, ಅಲ್ಲಿರುವಂತಹ ಬೇರೆ ಬೇರೆ ವಿಭಾಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ವ್ಯಕ್ತಿಗಳು ತುಂಬಾ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ದೇವಸ್ಥಾನಕ್ಕೆ ಹೋದಾಗ ತುಂಬ ಚೆನ್ನಾಗಿ ಎಲ್ಲ ಭಕ್ತರನ್ನು ನೋಡಿಕೊಳ್ತಾರೆ. ಸೊ ಎಲ್ಲ ದೇಗುಲದಲ್ಲಿ ಅವರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಅರ್ಚಕರಿಗಾಗಿರ್ಬೋದು, ಅಲ್ಲಿ ಕೌಂಟರ್ನಲ್ಲಿ ಆಗಿರ್ಬೋದು, ಇನ್ನಿತರ ಎಲ್ಲ ಕೆಲಸವನ್ನು ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಮ್ಮ ಜೊತೆಗೆ 1 ಲಕ್ಷ ಸಬ್ಸ್ಕ್ರೈಬರ್ಗಳ ಜೊತೆಗೆ ಹೆಜ್ಜೆಯನ್ನು ಹಾಕಿದ್ದೀರಿ, ಮುಂದೆ ಹೆಜ್ಜೆಯನ್ನು ಹಾಕಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಇದು ನಮ್ಮ 100K ಸಬ್ಸ್ಕ್ರೈಬರ್ನ ಮೊದಲ ಜರ್ನಿ ವಿಡಿಯೋ ಅಲ್ಲ. ಸೊ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.